ಭಜನಾ ಕೂಟದವರು ಬೇಕು ನಿನ್ನ ಮುಂದೆ ನಿಂತವೋ ಯಶೋಧನ ಈ ತನಕ ಒಬ್ಬ ಹೆಣ್ಣಿನ ಮುಂದೆ ಏನೋ ದೀನನಾಗಿ ಏನನ್ನೂ ನಾನು ಬೇಡಿದ್ದಿಲ್ಲ, ಏನನ್ನೂ ಯಾಚಿಸಿದ್ದಿಲ್ಲ. ಇರೋ ಮಾನ ಅವನೊಬ್ಬ ದೂರದಲ್ಲಿದ್ದುಕೊಂಡು ತನ್ನ ಕಂಠಶಲವನ್ನು ಗುರಿ ನೋಡಿ ನನ್ನ ತಲೆಯ ಮೇಲೆ ರಾಮ ರಾಮ, ಇಂಥ ಕರ್ಣ ಕಟ್ಟುವವರವಾದಂತಹ ಮಾತುಗಳನ್ನು ಕೇಳುತ್ತಾ ಇದ್ದೇನೆ. ಈ ಕಾಮಾಂಧನಾದಂತಹ ರಾವಣ ಅಶ್ಲೀಲವಾದಂತಹ ಅವಾಚ್ಯವಾದಂತಹ ಪದಗಳನ್ನು ಆಡುತ್ತಾ ಇದ್ದಾನೆ. ನನ್ನ ಎದೆಗೆ ಶೂಲವನ್ನೇ ಹಾಕಿದ ಅನುಭವವಾಗುತ್ತಾ ಇದೆ. ಇದನ್ನು ಕೇಳಬಾರದಿರುವಂತಹ ಕಾರಣಕ್ಕೆ ಬೇಕಾಗಿ ನನ್ನ ಕರೆಗಳನ್ನು ಬಲವಾಗಿ ಕಿವಿಯ ಮೇಲೆ ಇರಿಸಿದ್ರೆ ಇಲ್ಲ, ಇನ್ನೂ ಮುಂದುವರಿಸ್ತಾ ಇದ್ದಾನೆ. ಹಾಗೆಂದು ನಾನು ಸುಮ್ಮನೆ ಕುಳಿತೆ ಎಂದಾದ್ರೆ ನನ್ನ ಮೌನವನ್ನೇ ಸಮ್ಮತಿ ಎನ್ನುವ ಹಾಗೆ ಭಾವಿಸಿಕೊಳ್ಳುತ್ತಾನೆ. ಹಾಗೆಂದು ಹದಿಮನೆಯಾದವಳು ಯಾವ ಕಾಲಕ್ಕೂ ಪರಪುರುಷರಲ್ಲಿ ಮಾತನಾಡಬಾರದು. ಸರಿ, ಅದಕ್ಕಿರುವಂತಹ ದಾರಿ ಒಂದು ಶಾಸ್ತ್ರಾಧಾರವಿದೆಯಲ್ಲ. ಪರಸ್ಪರ ಎರಡು ವ್ಯಕ್ತಿಗಳ ಮಧ್ಯೆ ಸಂಬಂಧವನ್ನು ದೂರ ಮಾಡುವುದಕ್ಕೆ ಅಲ್ಲ, ಪಂಕ್ತಿಯನ್ನು ಬೇರ್ಪಡಿಸುವುದಕ್ಕೆ ತೃಣವನ್ನು ಜಲವನ್ನು ಒಟ್ಟಿದರೆ ಸಾಕಂತೆ. ಮಾತ್ರವಲ್ಲ, ಈ ರಾವಣ ನನ್ನ ಪಾಲಿಗೆ ತೃಣಕ್ಕೆ ಸಮಾನ. ಹಾಗಾಗಿ ಇದು ನನ್ನ ಕಾರಣಿರುವಂತಹ ಈ ತೃಣವನ್ನೇ ಹಿಡಿದು ಮುರಿದಿದ್ದೇನೆ. ಇದನ್ನೇ ರಾವಣ ಎನ್ನುವ ಹಾಗೆ ಭಾವಿಸಿದ್ದೇನೆ. ಇವನಿಗೆ ಉತ್ತರ ಬೇಕಲ್ಲ, ಉತ್ತರ ಬೇಕಲ್ಲ. ಇದು ನನ್ನ ಉತ್ತರವನ್ನು ಸರಿಯಾಗಿ ಕೇಳು. ಪಿಸುಣ, ರಣಹೇಡಿ, ವ್ಯಸನಿ, ದುರಾಚಾರಿ, ರಣಹೇಡಿ, ಮಾತ್ರವಲ್ಲ ಗುಲಾಮ, ನಾಯಿ, ಕುಟ್ಟಿ, ತೊಲಗತ್ತೆ ತೊಲಗತ್ತೆ ತೊಲಗು. ಅವು ಎಲ್ಲ ನಿನಗೊಂದು ಬಿಂದು ಕೊಟ್ಟು ಹಿಡ್ಕೊಂಡು ಒಂದೊಂದನ್ನೇ ಹೇಳು. ನಾಯ ಬಿಟ್ಟವನೇ, ಮರ್ಯಾದೆ ಬಿಟ್ಟವನೇ, ಶರಣವೇ, ಕೃಷ್ಣವೇ, ಹೆಂಡವನಿಯೇ, ರಣಹೇಳಿಯೇ, ಅನಪದ ಕಲಾಪಿ, ಉತ್ಪಾದ ಪಿಂಗರೆ, ಅಲ್ಲಿಗೆ ಮಾತನಾಡುವುದಕ್ಕೆ ಭಯ ಪಡ್ತಾನೆ. ಅಂತಲ್ಲಿ ಹೆಣ್ಣಾದೇವಳು ಇಂತಹ ಮಾತುಗಳನ್ನಾಡಿದ್ರ ಕೆಟ್ಟ ಹೆಣ್ಣು, ಕೆಟ್ಟ ಹೆಣ್ಣು ಇವಳ
ಸೊಕ್ಕನ್ನು ಅಡಗಿಸಬೇಕು. ಅದಕ್ಕಾಗಿ ಇದು ಈ ಚಂದ್ರಹಾಸವನ್ನು ಸೆಳೆದಿದ್ದೇನೆ. ಇವರನ್ನು ಬದುಕಗೊಡಬಾರೆ. ಅಮ್ಮ ಏನು ಹೇಳ್ತಾ ಇದ್ದಾರೆ, ಗಂಡ ಏನು ಹೇಳ್ತಾ ಇದ್ದಾರೆ. ನೋಡಿ, ನಿಮಗೆ ನಾನಿಲ್ವಾ, ಅಲ್ಲಿಯಾಗ ಒಂದು ಬನ್ನಿ ಅಂತ ಕರೀತಾ ಇದ್ದಾರೆ ನಿಮ್ಮನ್ನು. ಅವಳು ಬಾರಲೇ ಇರ್ತದೆ. ಇವಳ ಹೆಣ ಈಗ ನೆಲದಲ್ಲಿ ಈಗ ಆಗಿದೆಯಲ್ಲ. ಏನು ಮೊದಲು ಬಂದಿದ್ದಾಗಲಿಲ್ಲ, ನೀವು ಹೊರಡವಾಗಿದೆ, ಈಗ ಒಂದು ಬನ್ನಿ ಅಂತ ಹೇಳಿದ್ದು. ಆಗಲೇ ಬಂದಿದ್ದಾರೆ. ಗೋವಲ್ಲಿ ಯಾರಿಗೂ ಕಾಣಿಸಿಕೊಳ್ಳಬಾರದು ಅಂತ ಕೇಳಿದ್ರು. ಬಿಡು. ಅವರು ಕರೆಯುವ ಬೀಳುವುದಕ್ಕಿಂತ ಕೆಂಪದಿ ಬೀಳುವುದೇ ಕೆಂಪದಿ ಬೀಳುವುದೇ ಯೇಸು ಕೆಂಡಿಯ ಸರಣಿ ಕಂಡೆಯ ನನ್ನ ಈ ದುಸ್ಥಿತಿಯನ್ನು ಆ ರಾವಣ ಆಡುತ್ತಾ ಇರುವಂತಹ ಅಶ್ಲೀಲ ಪದಗಳನ್ನು, ಅವಾಚ್ಯ ಪದಗಳನ್ನು ನೀನು ಆಲಿಸುತ್ತಾ ಇರುವೆಯಲ್ಲ. ಪ್ರತ್ಯೇಕವಾಗಿ ನಾನೇನು ಹೇಳಬೇಕು ಅಂತ ಏನೂ ಇಲ್ಲ. ಆದರೂ ಅವ ಎಷ್ಟೇ ಕೆಟ್ಟವನಾದರೂ ಕೂಡ ಒಂದೊಳ್ಳೆಯ ಕೆಲಸವನ್ನು ಮಾಡಿದ್ದಾನೆ. ಏನು ಬಲ್ಲೆಯ, ಸಾಧ್ವಿಯಾದಂತಹ ನಿನ್ನನ್ನು ನನ್ನ ಬಳಿಯಲ್ಲೇ ಇರಿಸಿದ್ದಾನೆ. ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ನನ್ನ ಬಳಿಯಲ್ಲಿ ನೀನಾದರೂ ಇದ್ದೀಯ. ಸರಮ, ಅನುದಿನವೂ ಅನುಕ್ಷಣವೂ ರಾಮಧ್ಯಾನದಲ್ಲಿ ಕಾಲವನ್ನು ಕಳೆಯುತ್ತಾ ಇದ್ದೇನೆ. ಆಹಾರವಿಲ್ಲ, ನಿದ್ರೆಯಿಲ್ಲ, ಸ್ನಾನವಿಲ್ಲ, ಅಲಂಕಾರವಿಲ್ಲ. ನಾನು ಇದುವರೆಗೆ ಬದುಕಿರುವುದು ಹೇಗೆ ಬಲ್ಲೆಯ? ಆ ರಾಮ ಧ್ಯಾನದಿಂದ. ಅವ ಆಡುತ್ತಾ ಇರುವಂತಹ ಮಾತುಗಳನ್ನು ಕೇಳುವ ಬದಲು ಅದು ಅಲ್ಲಿ ಕಾಣುತ್ತಾ ಇರುವಂತಹ ಆ ಬೆಂಕಿಯ ಕೆಂಡದಲ್ಲಿ ಬಿದ್ದು ಸಾಯುವುದೇ ಒಳಿತು ಸರಮ. ಆದರೆ ಒಂದು, ಇದುವರೆಗೆ ನಾನು ಬದುಕಿರುವುದು ಯಾಕೆ ಬಲ್ಲೆಯ? ಒಂದೇ ಒಂದು ಉದ್ದೇಶಕ್ಕೆ ಬೇಕಾಗಿ. ಇಂದು ಬರುವ ನಾಳೆ ಬರುವನು ಶ್ರೀರಾಮ ಎಂದಾಸೆ ಮಾಡಿದೆ ನಾವು ಇಂದಿಗೆ ದಿನವಿಟ್ಟು ಬರು ರಘುಕುಲ ಚಂದ್ರನಾದರು ಜನವಿಲ್ಲ. ರಘುಕುಲ ಚಂದ್ರನಾದರು ಜನವಿಲ್ಲ. ಕಂಡೆಯ ಸರಣಿ ಕಂಡೆಯ ಆ ರಾವಣ ಪಂಚಮಗಿಳಿರುವಂತಹ ಸಂದರ್ಭ ನನ್ನನ್ನು ಕದ್ದು ಅಪಹರಿಸಿದ್ದಂತ. ಹೇಳುವುದಕ್ಕೆ ಈ ಅಶೋಕವನ ನನ್ನ ಪಾಲಿಗೆ ಶೋಕವನವೇ ಆಗಿದೆ. ಆದರೂ ಒಂದೇ ಒಂದು ಭರವಸೆಯಲ್ಲಿ ನಾನು ಕಾಲವನ್ನು ಕಳೆಯುತ್ತಾ ಇದ್ದೆ. ನನ್ನ ಆರಾಧ್ಯ ಪ್ರಭು ಶ್ರೀರಾಮಚಂದ್ರ ಇಂದು ಬಂದಾನು, ನಾಳೆ ಬಂದಾನು, ಮುಂದೊಂದು ದಿನ ಬಂದಾನು ಎನ್ನುವಂತಹ ಒಂದೇ ಒಂದು ಆ ನಿರೀಕ್ಷೆ ನನ್ನ ಪಾಲಿಗೆ. ಅದೆಲ್ಲವೂ ಸತ್ತು ಹೋಯಿತು ಸರಮ, ಸತ್ತು ಹೋಯಿತು. ಇಲ್ಲ, ಹೆಣ್ಣಾದವಳಿಗೆ ಮಾನ ಪ್ರಾಣ ಎರಡೂ ಮುಖ್ಯ. ಆದರೆ ಪ್ರಾಣಕ್ಕಿಂತಲೂ ಮಾನವೇ ಮುಖ್ಯ. ಇಂತಹ ಮಾತುಗಳನ್ನು ಕೇಳುವ ಬದಲು ಸಾಯುವುದೇ ಲೇಸುತ್ತಾನೆ. ಇಲ್ಲ, ಹಾಗೆಂದು ಇವನಾಡುತ್ತಾ ಇರುವಂತಹ ಮಾತುಗಳನ್ನು ಕೇಳುತ್ತಾ ನಾನು ಬದುಕಿರಲಾರೆ. ಇದು ಆ ಬ್ರಹ್ಮದೇವ ಸ್ತ್ರೀಯರಿಗೆ ಈ ಕೇಶರಾಶಿಯನ್ನು ಕೊಟ್ಟಿರುವುದು ಕೇವಲ ಸೌಂದರ್ಯ ಸಾಧಕ ಎನ್ನುವ ಹಾಗಲ್ಲ.
ಇಂತಹ ಸಂದರ್ಭದಲ್ಲಿ ತನ್ನ ಮಾನ ಉಳಿಸುವುದಕ್ಕೆ ಆಯುಧವಾಗಲಿ ಎನ್ನುವ ಹಾಗೆ ಇನ್ನರ ಕ್ಷಣವು ನಾನು ಬದುಕುವುದಿಲ್ಲ. ಇದು ಈ ಕೇಶರಾಶಿಯನ್ನೇ ಸುತ್ತಿಕೊಂಡು ನಾನು ಸಾಯುತ್ತೇನೆ. ಕಂಡನೇ ರೀತಿ ನಿದ್ರೆಯುಳ್ಕೇತವನಾಕ್ಷು ಪುಂಡರೀಕನೇ ಕನು ಮಾತಾಡಗಾದ ಸುಗ್ರೀವನ ಇಂದು ಕಪಿಗಳ ಕೂಡಿಕೊಂಡು ಬಂದ ನಿಮ್ಮನನ್ನು ಕಂಡೆ ಕಂಡೆನು. ರಾಮನಾಡುವಂತಹ ಮಾತುಗಳನ್ನು ಕೇಳಿ ಸಹಿಸದೆ ಪ್ರಾಣವನ್ನು ಕಳೆದುಕೊಳ್ಳುವುದಕ್ಕಾಗಿ ಮುನ್ನಡೆಯುತ್ತಿದ್ದೀರಮ್ಮ. ಬದುಕುವ ಶಕ್ತಿ ನನಗಿಲ್ಲ ಸರಮ್ಮ. ಏನಮ್ಮ ನೀವು ಕಣ್ಣೀರನ್ನು ಹಾಕಬೇಡಿ. ನೀವು ಕಣ್ಣೀರನ್ನು ಹಾಕುತ್ತಾ ಇದ್ರೆ ಅದನ್ನು ನೋಡಿದಲ್ಲಿ ಸಿಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಅಮ್ಮ. ಮುಂದಿನ ಜಾವದಲ್ಲಿ ನಾನು ಸ್ವಪ್ನವನ್ನು ಕಂಡೇನಮ್ಮ. ಆ ಸ್ವಪ್ನ ಯಾವತ್ತೂ ಸುಳ್ಳಾಗುವುದಕ್ಕೆ ಸಾಧ್ಯವೇ ಇಲ್ಲ. ರಾಮ ಲಕ್ಷ್ಮಣರು ಸುಗ್ರೀವನನ್ನು ಕೂಡಿಕೊಂಡು ಹಾಗೆ ಕಪಿವೀರರನ್ನೆಲ್ಲ ಕೂಡಿಕೊಂಡು ತರದಿಗೆ ಸೇತುವೆಯನ್ನು ಕಟ್ಟಿ ಈ ಲಂಕೆಗೆ ಪ್ರವೇಶ ಮಾಡುವುದು ಅಷ್ಟೇ ಎಲ್ಲ ಲಂಕೆಗೆ ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಚಿಂತಾ ಇನ ಕುಲದ ಸೌಭಾಗ್ಯ ಚಿಂತಾಮಣಿಗೆ ತಕ್ಕ ವನಿತೆಯಹುದೆಂದು ಕೊಂಡಾಡಿ ಜನಕಾತ್ಮಜಿಯ ಮನದೊಳಗೆ ಕೊಂಡಾಡಿ ತಾನೇ ತನ್ನೊಳಿಯಹುದು ಅಹುದು ಅಹುದು ಎನ್ನುತ್ತ ರಾಮ ರಾಮ. ಸುಗ್ರೀವಾಜ್ಞೆಯಂತೆ ಸೀತಾನ್ವೇಷಣೆಗೆ ಹೊರಟ ಹನುಮನ ಬದುಕು ಧನ್ಯ ಧನ್ಯ ಧನ್ಯ. ಎಂತಹ ವಿಪತ್ ಪರಂಪರೆಗಳನ್ನು ಹಾದು ಬಂದರು. ಮಾರ್ಗವೇ ಸಿಕ್ಕದೆ ಕುಸಿದು ಕುಳಿತುಕೊಳ್ಳುವಂತಹ ದುಸ್ಥಿತಿ ಧೈರ್ಯಾವಸ್ಥೆ ಬಂದರು. ಹಿಂದಿ ಅಶೋಕಾವನದ ಶಿಂಶುಪ ವೃಕ್ಷದ ಅಗ್ರಭಾಗದಲ್ಲಿ ನಾವು ಸೂಕ್ಷ್ಮ ರೂಪದಿಂದಲೇ ಕುಳಿತದ್ದರ ಪರಿಣಾಮವಾಗಿ ನಾರಿ ಜಾನಕಿ ದೇವಿಯ ಚಾರಿತ್ರ್ಯ ಮಾಹಾತ್ಮ್ಯ ಅದರ ಶ್ರೇಷ್ಠತೆ ವರಿಷ್ಠತೆ ಅದನ್ನು ಪ್ರತ್ಯಕ್ಷ ದರ್ಶನ ಮಾಡಿ ಅವಳ ದಿವ್ಯವಚನಗಳನ್ನು ಪ್ರತ್ಯಕ್ಷ ಕೇಳುವಂತಹ ಸುಯೋಗ ಪ್ರಾಪ್ತಿಯಾಯಿತು. ದಿನಕಾಲದಲ್ಲಿ ಉದಿಸಿದ ಚಿಂತಾಮಣಿ ಅಂತ ಪ್ರಭು ರಾಮಚಂದ್ರನನ್ನು ಕೊಂಡಾಡಿ ಅನವರತವಾಗಿ ಸೇವಿಸ್ತಾ ಇರುವವರು ನಾವು. ಹಾಗೆ ಅಂತ ಈಕೆಯನ್ನು ಇಲ್ಲಿ ಹೀಗೆ ನೋಡಿದರೆ ನಿರಾಭರಣ ಸುಂದರಿಯಾಗಿ ಅಲ್ಲ, ವಿಧಿಗೆಟ್ಟಂತಹ ಶ್ರದ್ಧೆಯಂತೆಯೇ ಕಂಗೊಳಿಸುವ, ಅರ್ಥ ನಿಶ್ಚಯವಿಲ್ಲದಂತಹ ಶ್ರುತಿಯಂತೆ ಕಂಗೊಳಿಸುವಂತಹ ಈ ಸೀತಾಮಾತೆ ಅಸಹಾಯ ಶೂರಳಾಗಿ ಧೃತಿಯನ್ನು ಮಾತ್ರ ತನ್ನಂತರಂಗದಲ್ಲಿ ಉಳಿಸಿಕೊಳ್ತಾರೆ. ಸ್ವರ್ಣಲಂಕಾಧೀಶರೇ ಬಂದು ಪ್ರಣಯ ಯಾಚನೆಯನ್ನು ಮಾಡಿದರು. ಹುಲ್ಲ ಕಡ್ಡಿಯನ್ನು ಮುಂದಿರಿಸಿಕೊಂಡು ಧಿಕ್ಕರಿಸುವಂತಹ ಯೋಗ್ಯತೆಯನ್ನು ಪ್ರಕಟಿಸ್ತಾ ಇರುವ ಬಗೆ ನೋಡಿದರೆ ಆ ರಾಮಚಂದ್ರ ಸ್ವಾಮಿಗೆ ತಕ್ಕ ಬಲಿತೆ ಇದೆ. ಇದು ತನಕ ರಾಮಚಂದ್ರನನ್ನು ಬಿಟ್ಟು ಸೀತಾದೇವಿ ಹೇಗೆ ಬದುಕಿದ್ದಾಳು ಅಂತ ನಾನು ಯೋಚಿಸ್ತಾ ಬಂದೆ. ಆದರೆ ಈ ಕ್ಷಣದಲ್ಲಿ ದೃಢವಾಯಿತು ಇಂತಹ ಪಾತಿವ್ರತ್ಯದ ಪರಮಾದ್ಭುತ ಸ್ವರೂಪವನ್ನು ಅಗಲಿದಂತಹ ರಾಮಚಂದ್ರನೇ ಇದು ತನಕ ಬದುಕಿದ್ದು ಅದ್ಭುತ ಅಂತ ನನಗೆ ಕಾಣ್ತಾ. ಹಾಗೆ ಅಂತ ರಾತ್ರಿಯ ಕಾಲದಲ್ಲಿ ರಾವಣನನ್ನು ಅವನ ಅನುಚರರು ಸರಿದು ಹೋದ ಮೇಲೆ ಇವಳ ಪರಿಚರ್ಯೆಗೆ ನಿಯುಕ್ತರಾದವರೆಲ್ಲ ನಿದ್ರಾವಿವಶರಾದ ವೇಳೆ ಇವಳನ್ನೇ ಹುಡುಕುವುದಕ್ಕೆ ಬಂದವನು ಕಾರ್ಯ ಸಾಧಿಸಿದೆ ಅಂತ ಹೊರಡುವಂತಿಲ್ಲ. ನಾ ಬಂದದ್ದೆನ್ನವಳಿಗೆ ಅರುಹಿ ವಿಚಾರವನ್ನು ತಿಳಿದು ಮರಳಬೇಕಾದ ಅನಿವಾರ್ಯತೆ. ಇದು ತನಕ ರಾಕ್ಷಸರಿಂದ ಪರಿವೇಷಿತಳಾದವರಿಗೆ ರಾಮಪಾಳೆಯದಿಂದ ಹನುಮಂತ ಬಂದಿದ್ದಾನೆ ಅಂತ ಹೇಗೆ ಒಮ್ಮಿಂದೊಮ್ಮೆಗೆ ನಾ ಕಾಣಿಸಿಕೊಂಡ್ರೆ ಪಾಪ ಅದು ಹೆದರಿಕೊಂಡ ಅವಳ ಭೀತಿಗೆ ಕಾರಣವಾಗಲಿ. ಪ್ರೀತಿಯನ್ನು ಸಂಪಾದಿಸುವ ಬಗೆ ಹೇಗೆ ಅಂತ ನೋಡಿದ್ರೆ ಇಲ್ಲಿಂದಲೇ ಅವಳಿಗೆ ಮಾತ್ರ ಕೇಳುವಂತೆ ನನ್ನಲ್ಲೇ ನಾನು ವರ್ತಮಾನವನ್ನು ಆಡ್ತಾ ಹೋದ್ರೆ ತಿರುಗಿ ನೋಡಿ ಆಳು ಮಾತಾಡಿ ಆಳು ಅದನ್ನೇ ಅವಕಾಶ ಅಂತ ಬಳಸಿಕೊಳ್ಳೋಣ. ನಡೆದ ಮಾತನಿ ಕೇಳು ರಾಮಚಂದ್ರನು ಎಲ್ಲ ಕಣುಗಳ
ನಳಿನ ಅಂಬಕ್ಕಿ, ಪ್ರಭು ಶ್ರೀರಾಮಚಂದ್ರನೇ ಕಳುಹಿಕೊಟ್ಟದ್ದರಿಂದ ಇಲ್ಲಿ ಬಂದಂತಹ ರಾಮದೂತ ಇಲ್ಲಿರುವುದಮ್ಮ. ರಾಮಾನುಜನಾದಂತಹ ಲಕ್ಷ್ಮಣ ದೇವ ಸೀತಾಮಾತೆಯನ್ನು ಸಾಧ್ಯವಾದಷ್ಟು ಬೇಗ ಕಂಡು ಬಾ ಅಂತ ಕಳಿಸಿಕೊಟ್ಟದ್ದರಿಂದಲೇ ಇಲ್ಲಿಯ ತನಕ ಬಂದೆನಮ್ಮ. ರಾಮ ಸಹಾಯಕ್ಕೆ ದೀಕ್ಷಿತನಾದಂತಹ ಸುಗ್ರೀವನಿಂದ ಒಡಗೊಂಡ ರಾಮನ ಪಾಳೆಯ ಕಪಿಪಾಳೆಯ ಎಂದು ಅದರ ಪ್ರಾತಿನಿಧ್ಯವನ್ನು ಹೊಂದು ಬಂದಿದ್ದೇನಮ್ಮ. ಪ್ರಸ್ರವಣ ಪರ್ವತದಲ್ಲಿರುವಂತಹ ರಾಮಚಂದ್ರ ದ್ವೇಷಿಸಿದ್ದರಿಂದಲೇ ಇಲ್ಲಿಯ ತನಕ ಬಂದಿದ್ದೇನಮ್ಮ. ಜಯ ರಾಮ ಶ್ರೀರಾಮ. ಮರಗೊಂಡಿರುಳಿದ ಸಿರಿವಾಕ್ಯವೋ ಕೇಳ್ದೋ ಸೀತೆ ಮೊಗನೆಗ ಹುತ್ತಂ ದುರುಣರ ಮಾಯಕ ಎನುತ ಮಾಯಕ ದುರುಣರ ಮಾಯಕ ವ್ಯಲ್ದಿನೋ ತಿರುಣೋ. ಎಂತಹ ಮಾತುಗಳನ್ನು ಕೇಳುತ್ತಾ ಇದ್ದೀನಿ. ಶ್ರೀರಾಮ ಜಯರಾಮ ಇಲ್ಲ, ಜಯ ಜಯ ರಾಮ. ಇದು ಮಾತುಗಳೆಲ್ಲ, ಜಯ ರಾಮ ಇದು ಸಿರಿವಾಕ್ಯ. ಸಿರಿವಾಕ್ಯ ಶ್ರೀರಾಮ ಜಯ ರಾಮ. ರಾಮನೇ ಕಳುಹಿ ಕೊಟ್ಟದ್ದು ಎನ್ನುವ ಹಾಗೆಲ್ಲ ಆಡುತ್ತಾ ಇದ್ದಾರಲ್ಲ. ಹಾಗಾದ್ರೆ ರಾಮನೇ ಇಲ್ಲ. ಎಲ್ಲಿಯ ಭರತ ಕಂಡ, ಎಲ್ಲಿಯ ಲಂಕೆ ಖಂಡಿತವಾಗಿಯೂ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಇದು ರಾಕ್ಷಸರ ಮಾಯೆ, ಇದು ಕಪಟ. ಇಲ್ಲ, ಇದಕ್ಕೆ ನಾನು ಬಲಿಯಾಗಬಾರದು. ಹೇಳಿದ್ದು ಅಸ್ಪಷ್ಟವಾದದ್ದರಿಂದ ನಂಬದೇ ಇದ್ದರೆ ಸ್ಪಷ್ಟವಾಗುವುದಕ್ಕೆ ಹಿಡಿದು ಹೋದ್ರೆ ಎದುತ್ತಿರೆ ಮರವಿಳಿದಾಗ ಕೈ ಮುಗಿದಾಗ ಅಮ್ಮ ಮಂಗಳವಾಗಿ ಮರಮನ ಪಾದದೆಡೆಗಿಲ್ಲ ಪಾದ ನಮ್ಮ ಮಂಗಳ ಮಹಿಮ ರಾಮನ ಪಾದದೆಡೆಗಿಂದ ಬಂದೆನಮ್ಮ ಕೋಮಲಾಂಗ ಲಕ್ಷ್ಮಣ ದೇವ ಕಡುಗನ ಬಗೆಯಿಂದ ಕೋಮಲಾಂಗ ಲಕ್ಷ್ಮಣ ದೇವ ಕಡುಗಿದ ಬಗೆಯಿಂದ ಬಂದಿನಮ್ಮ ಸಂಭವನ್ನ ಮಾತಿ ಅಂಜನ ದೇವಿ ಬಂದೆ ನಮ್ಮ ಭಾನುದಾತಾಗಿಲ್ಲೊಡಿಯ ಸಂಪ್ರೀತಿಯುತ್ತಳು ಬಂದೆ ಮಗನ ಪಾದದೊಳಗಿಂದ ಬಂದೆ ನಮ್ಮ ಕೋಮಲಾಂಗ ಲಕ್ಷ್ಮಣ ದೇವ ಕೆಳಗಿದ ಬಗೆಗಿಂದ ಬಂದೆ ನಮ್ಮ ಮಂಗಳ ಮಹಿಮನವಾದಂತಹ ಧರ್ಮಜ್ಞರು ಕೃತಜ್ಞರು ಸತ್ಯವಾಕ್ಯರು ದೃಢವ್ರತಿಯುವಾದಂತಹ ಸೂರ್ಯವಂಶದ ಪೂರ್ವ ಪುಣ್ಯದ ಫಲಿತ ರೂಪವೆನಿಸಿದಂತಹ ಪ್ರಭು ಶ್ರೀರಾಮಚಂದ್ರನ ಪಾದಮೂಲದಿಂದ ಬಂದಂತಹ ದಾಸಾನುದಾಸನಮ್ಮ ನಾನು. ರಾಮಾನುಜನಾದ ಲಕ್ಷ್ಮಣ ದೇವ ಸಂಪ್ರೀತಿಯಿಂದ ಕಳುಹಿಕೊಟ್ಟದ್ದರಿಂದ ಬಂದೆನು. ಸೀತಾನ್ವೇಷಣಾ ತತ್ಪರನಾದಂತಹ ರಾಮಚಂದ್ರನಿಗೆ ಸುಗ್ರೀವ ಸಖ್ಯ ಒದಗಿ ಅದರ ಪರಿಣಾಮವಾಗಿ ತನ್ನ ಪಾಳೆಯವಾಗಿ ಪರಿವರ್ತಿತವಾದ ಕಪಿಘಟಕದ ಪ್ರಮುಖನಾದ ಸುಗ್ರೀವನ ಆಜ್ಞಾನುಸರಣೆಯನ್ನು ಮಾಡುತ್ತಾ ದೇಶ ದೇಶಗಳಲ್ಲಿ ಇದನ್ನು ಹುಡುಕುವಂತಹ ಅಪೇಕ್ಷೆಯನ್ನು ಹೊತ್ತು ಹೊರಟ ಪಾಳೆಯದಲ್ಲಿ ವಾತ ಸಂಭವನಾದಂತಹ ಅಂಜನಾಸೂರುವಾದಂತಹ ನಾನೂ ಇದ್ದೇವೆ. ಸುಂದರ ಅಂತ ಹುಟ್ಟುವಾಗ ಇಟ್ಟ ಹೆಸರು. ಆ ಬಳಿಕದ ಬಾಲ್ಯದ ಬಾಲಾಟಗಳಿಗೆ ಕತ್ತಿಕೊಂಡಂತಹ ಇಂದ್ರನ ಘಾತಕ್ಕೊಳಗಾಗಿ ಊದಿದ ಹನುಮ ಪ್ರದೇಶ ಹೊಂದಿದ್ದರಿಂದ ಹನುಮಂತ ಅಂತ ಕರೀತಾರೆ ಮಾನವರು. ದೇಶ ದೇಶಗಳಲ್ಲಿ ಹುಡುಕಿ ಎಲ್ಲಿದ್ದರೂ ಸೀತೆಯ ಇರುವಿನ ಅರಿವನ್ನು ಹೊಂದಿ ಬರಬೇಕೆಂಬ ಆದೇಶ ಪಾಲನೆಯನ್ನು ಮಾಡುತ್ತಾ ಕಡಲ ನದಿಯ ತನಕ ಬಂದು ಮುಂದೆ ದಾರಿಗಾಡಲು ನಿಂತಾಗ ಸಂಪಾತಿಯಿಂದಲೇ ನಾವು
ರಾವಣನ ಕುರಿತಾಗಿ ರಾವಣ ಅಪಹರಿಸಿದಂತಹ ನಿನ್ನ ಕುರಿತಾಗಿ ಅರಿವನ್ನು ಹೊಂದಿ ಶತಯೋಜನ ವಿಸ್ತೀರ್ಣವುಳ್ಳಂತಹ ಸಿಂಧುವನ್ನು ಲಂಘಿಸಿಕೊಂಡು ಇದು ಸೂಕ್ಷ್ಮ ರೂಪದಿಂದ ಇಲ್ಲಿಯ ತನಕ ಬಂದು ನಿನ್ನ ಪಾದ ಮೂಲದಲ್ಲಿ ಸೇವಕನಾದ ದಾಸನಾದ ನಾನು ದೈನ್ಯದಿಂದ ನಮಿಸಿ ನಿಂತಿದ್ದೇನಮ್ಮ ಶ್ರೀರಾಮ ಜಯ ಎಲ್ಲ ಹನುಮನ ಮಾತಿಗೆ ಚಂದ್ರನನಿ ಕಪಟವಿರುವುದು ಸುಮ್ಮನೆಗಿರಲು ಕಪಟದಿಂದ ಸುಮ್ಮನೆಗಿರಲು. ಎಷ್ಟು ವಿವಂಚನೆಗೊಳಗಾದ ಮಹಾತಾಯಿ ನಾವು ಕೇಳಿ ತಿಳಿದದ್ದು ಸರಿಯಾದರೆ ಮುನಿಪತಿಯೊಬ್ಬನ ವೇಷವನ್ನು ಧರಿಸಿದಂತಹ ಕಡುದುಷ್ಟನಾದಂತಹ ದಶಕಂಠ ತಾಪಸಿಯಾಗಿ ಭಿಕ್ಷೆ ಬೇಡ್ತಾ ಇವಳನ್ನು ಅಪಹರಿಸಿದನಂತೆ. ಅಲ್ಲಿಂದ ತೊಡಗಿದೆ ವಿವಂಚನೆಗೊಳಗಾದ ಈಕೆಯ ಹಠಭಾಗ್ಯ ಸ್ಥಿತಿ. ಅಡಿಗಡಿಗೆ ರಾಕ್ಷಸಿ ಮಾಯೆ ಅವಳನ್ನು ಕಂಗೆಡಿಸ್ತಾ ಇರುವಾಗ ಬಂದು ಒಮ್ಮಿಂದೊಮ್ಮೆಗೆ ತಾನು ರಾಮದಾಸ ಅಂತ ಹೇಳಿದ್ರೆ ನಂಬುವುದಕ್ಕೆ ರಾಜ್ಞಳಲ್ವೇ ಅವಳು. ಒಮ್ಮೆ ವಿವಂಚನೆಗೆ ಒಳಗಾಗಿದ್ದಾಳೆ ಎಂಬುದರಿಂದ ಯಾವತ್ತೂ ಹಾಗೆ ವಿವಶರಾಗುವುದು ಶಕ್ಯ ಇಲ್ಲ. ಬಂದವರು ರಾಮಾನುಚರ ರಾಮದಾಸ ಅಂತ ದೃಢವಾಗಬೇಕು ಅಂತಾದರೆ ರಾಮ ವಿರೋಧವಲ್ಲ ಇರುವುದು. ರಾಮನ ಮಹಾತ್ಮ ಜ್ಞಾನ ಪೂರಕವಾಗಿ ಅವರನ್ನು ಉದಿಸಿದಂತಹ ಸುದೃಢವಾದ ಸ್ನೇಹ ಭಕ್ತಿಯಾಗಿ ಅಂತರಂಗದಲ್ಲಿ ಇರುವುದು ಅಂತ ಅವಳ ಅರಿವಿಗೆ ಬರಬೇಕು. ಒಬ್ಬಾತನ ಮಹಾತ್ಮ್ಯದ ಜ್ಞಾನದಿಂದ ಹುಟ್ಟಿದ ಸ್ನೇಹಕ್ಕಲ್ವೇ ಭಕ್ತಿ ಅಂತ ಹೆಸರು. ಮಹಾತ್ಮ ಜ್ಞಾನ ಬರುವುದು ಹೇಗೆ? ಚಾರಿತ್ರ್ಯ ಶ್ರವಣದಿಂದ. ಅದನ್ನು ನಾನು ಹೇಗೆ ಗ್ರಹಿಸಿದ್ದೇನೆ ಅಂತ ನಿವೇದಿಸಿಕೊಂಡ್ರೆ ಆಗಲಾದರೂ ತಾಯಿ ಒಪ್ಪಿಕೊಂಡಾಳು. ದೇವಿ ಚಿತ್ತವಿಸು ದೇವಿ ನಿಮ್ಮ ವರ್ತಮಾನ ಎಲ್ಲ ದೇವಿ ಅಮ್ಮ ಸುಸ್ತ್ರೀಯರು 3 ಮಂದಿ ಪತ್ನಿಯರಂತೆ ಅಮ್ಮ ವರ್ತಮಾನವಿಲ್ಲ ದೇವಿ ಚಿತ್ತೈಸುವ ಕೃತಗಾಡಬೇಕು. ಅಲ್ಪನಾಗಿ ಅಸತ್ಯವನ್ನಾಡುತ್ತಾ ಯಾವುದಾದರೂ ಅವಕಾಶ ಕೊಡಗಿದಂತಹ ಲಾಭವನ್ನು ಹೊಂದುವುದಕ್ಕೆ ಯಾಚಿಸುವ ದುರಾತ್ಮನಾಗಿ ನನ್ನನ್ನು ತಿಳಿಯಬಾರದೆಂಬ ಕಾರಣಕ್ಕೆ ನಿಮ್ಮ ವರ್ತಮಾನವನ್ನು ಅರಿವನ್ನು ಪ್ರಕಟಿಸುವ ಮಾಧ್ಯಮವಾದ ನಾಲಿಗೆಯಿಂದಲೇ ಮಾತಾಗಿ ಹೊಂದಿಸುವಾಗ ಅದನ್ನು ಕೇಳುವ ಕೃಪೆಗೊಳ್ಳಬೇಕು ಅಂತ ಪ್ರಾರ್ಥನೆ. ಕೃತಿಯಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಅಯೋಧ್ಯ ನಾಮಕವಾದ ವೈಕುಂಠದ ಹೆಸರನ್ನೇ ತನ್ನ ಪುರದ ಹೆಸರಾಗಿರಿಸಿಕೊಂಡಂತಹ ದಿವ್ಯನಗರಕ್ಕೆ ಅಧಿಪತಿಯಾಗಿದ್ದದ್ದು ದಶರಥ ಭೂಪತಿ. ಕೌಸಲ್ಯ, ಸುಮಿತ್ರ, ಕೈಕಾದೇವಿ ಎಂಬ 3 ರಾಣಿಯರಿಗೆ ಅರಸ. 60,000 ಬದುಕಿದರೂ ಕೂಡ ಮಕ್ಕಳನ್ನು ಕಾಡುವ ಯೋಗ ಇಲ್ಲದ ವೇಳೆಯಲ್ಲಿ ಪುತ್ರಕಾಮೇಷ್ಟಿಯಿಂದ ಉದಿಸಿದಂತಹ ದೇವ ನಿರ್ಮಿತವಾದ ಪಾಯಸವನ್ನು ರಾಜಾಪತ್ಯ ಪುರುಷ ಇದ್ದ ಕಾಲದಲ್ಲಿ ಅದರ ಮಾಧುರ್ಯ ರೂಪದಿಂದ ಈ ಭುವಿಯ ಬೆಳಕನ್ನು ಕಾಣುವಂತಾಗಿ ಕಾಣಿಸಿಕೊಂಡ ಪುರುಷಾರ್ಥ ಚತುಷ್ಟಯಗಳಂತಿರುವ 4 ಬಾಲಕರಿಗೆ ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ ಇದು ಹೆಸರಲ್ಲೇ ತಾಯಿ. ಬಾಲವೀಣೆಯಿಂದ ಮೈಮರೆತಿದ್ದು ಎಲ್ಲರೂ ವೈಕುಂಠ ನಿವಾಸಿಗಳಂತೆಯೇ ಆನಂದ ಸಾಗರದಲ್ಲಿ ಓಲಾಡ್ತಾ ಇರುವಾಗ ವಿಶ್ವಾಮಿತ್ರರು ಬಂದು ಯಜ್ಞರಕ್ಷಣಾರ್ಥವಾಗಿ ಒಯ್ದು ತಾಟಕಿಯನ್ನು ನಿಗ್ರಹಿಸಿ ಸುಬಾಹುವನ್ನು ಕೊಂದು ಮಾರೀಚರನ್ನು ಮಾನವಾಸ್ತ್ರದಿಂದ ಹಾರಿಸಿ ಯಜ್ಞರಕ್ಷಣೆಯನ್ನು ಮಾಡಿದ್ದು ಸರಿಯಲ್ವೇ ತಾಯಿ? ಅಹಲ್ಯೋದ್ಧರಣವನ್ನು ಮಾಡುತ್ತಾ ಮುನ್ನಡೆದು ಶಿವಧನುರ್ಭಂಜನವನ್ನು ಮಾಡಿ ಅಯೋನಿಗೆಯಾಗಿ ಯಜ್ಞಾರ್ಥವಾಗಿ ಉಳುವ ಹೊಲದ ನೇಗಿನ ರೇಖೆಯಾಗಿ ಕಾಣಿಸಿಕೊಂಡ ಸೀತಾರಾಮಕಳಾದ ನಿಮ್ಮ ಕರಗ್ರಹಣ ಮಾಡಿ ನೀವೇ ವರ್ಣಮಾಲಿಕೆಯನ್ನಿಟ್ಟು ವರನನ್ನಾಗಿ ಅಂಗೀಕರಿಸಿ ರಾಮಚಂದ್ರನಿಗೆ ಮಡದಿಯಾದದ್ದು ಸತ್ಯವಲ್ಲವೇ ತಾಯಿ? ಮರಳಿ ಬರುವಾಗ
ದುಷ್ಟಕ್ಷತ್ರಿಯರಿರಬಹುದೆಂಬ ಶಂಕೆಯಿಂದ ಪರೀಕ್ಷಿಸುವುದಕ್ಕೆ ಹೊರಟ ಪರಶುರಾಮನ ಗರ್ವಾಪಹರಣವನ್ನು ಮಾಡಿ ವೈಷ್ಣವಿ ಶಕ್ತಿಯನ್ನು ಒಳಗೊಂಡವರು ಪ್ರಭು ರಾಮಚಂದ್ರನೇ ತಾನೆ. ಯೋಗ್ಯ ಕಾಲದಲ್ಲಿ ದುಷ್ಟಕೃಗಳನ್ನು ಮಾಡಿಸಿ ಪಿತೃವಚನವಾಗಿ ಸಿಂಹಾಸನವನ್ನೇ ಕೊಡ್ತೇನೆ ಎಂದು ದಶರಥ ಭೂಪತಿ ಹೇಳಿದಾಗ ನಿಮ್ಮ ಜೊತೆಯಲ್ಲೇ ಸಿಂಹಾಸನಾರೋಹಣಕ್ಕೆ ಸಿದ್ಧರಾದದ್ದು ಪ್ರಭು ಶ್ರೀರಾಮಚಂದ್ರನಲ್ಲೇ ತಾಯಿ. ಕೇರಳಾಕೃತಿ ಶೋಕ ಬಿಂದು ಜಲದ ಸರ್ವಾಗಮ ಲೇಪಿಸುವ ಕೇರಳಾಕೃತಿ ಶೋಕ ಜಲ ಬಿಂದುಗಳ ಸರ್ವಾಂಗಮಂ ಲೇಪಿಸುವ ನನ್ನ ಕಣ್ಣುಗಳೇ ಪಾವನವಾಯಿತು. ನಾನೇನನ್ನು ಕಾಣುತ್ತಾ ಇದ್ದೆ? ರಾಮನ ಬೆರಳ ಮುದ್ರಿಕೆ ಎಲ್ಲ ಇದೆ. ಆ ಕೋದಂಡ ಪಾಡಿಯನ್ನೇ ಇದರಲ್ಲಿ ನಾನು ಕಾಣುತ್ತಾ ಇದ್ದೇನಲ್ಲ. ಸಂತೋಷವಾಯಿತು, ಸಂತೋಷವಾಯಿತು. ಪಂಚಮಟ್ಟಿಯಲ್ಲಿ ನಾನಿರುವಂತಹ ಸಂದರ್ಭ ಅನುದಿನವೂ ಗೋದಾವರಿಯಲ್ಲಿ ಮಿಂದು ಆ ನೀರನ್ನೇ ತಂದು ನನ್ನ ಸ್ವಾಮಿಯ ಪಾದ ಪೂಜೆಯನ್ನು ಮಾಡುತ್ತಾ ಇದ್ದೆ. ಅದನ್ನೇ ತೀರ್ಥ ಎನ್ನುವ ಹಾಗೆ ಸೇವಿಸುತ್ತಾ ಇದ್ದೆ. ಅರಳಿದಂತಹ ಕುಸುಮಗಳನ್ನು ತಂದು ನನ್ನ ಸ್ವಾಮಿಯ ಪಾದ ಪೂಜೆಯನ್ನು ಮಾಡುತ್ತಾ ಇದ್ದವಳು ನಾನು. ಆ ಹೂಗಳೇ ನನ್ನ ಮುಡಿಯನ್ನು ಏರುತ್ತಾ ಇದ್ದವು. ಅವರ ಪಾದ ಧೂಳಿಯ ತಿಲಕ ಎನ್ನುವ ಹಾಗೆ ಭಾವಿಸಿಕೊಳ್ಳುತ್ತಾ ಇದ್ದೆ. ರಾಮನ ಪೂಜೆಯನ್ನು ನಾನು ಮಾಡುತ್ತಾ ಇದ್ದೆ. ಆದ್ರೆ ಇಂದು ಆ ಅವಕಾಶ ನನಗಿಲ್ಲ. ಹತಭಾಗ್ಯಳು, ನಾನು ಹತಭಾಗ್ಯಳು. ಆದರೆ ಒಂದೇನೆ, ಈ ಕಾಲಕ್ಕೆ ನನಗಿರುವುದು ಒಂದೇ, ಅದೇ ಮಾನಸ ಪೂಜೆ. ನನ್ನ ದೇಹವೇ ದೇಗುಲ, ನನ್ನ ಹೃದಯವೇ ಪೀಠ, ನನ್ನ ಕಣ್ಣೀರೇ ರಾಮನಿಗೆ ಅಭಿಷೇಕ, ನನ್ನ ಬಿಸಿಯುಸಿರೇ ನೀರಾಗರ. ಇದು ರಾಮ, ಸ್ವೀಕರಿಸು, ಸ್ವೀಕರಿಸು, ಸ್ವೀಕರಿಸು. ಬಂದವ ಯಾರು? ರಾಮನ ಸನ್ನಿಧಿಯಿಂದ ಬಂದವ ತಾನು. ಅವನನ್ನೇ ಮಾತನಾಡುತ್ತೇನೆ. ಒಂದು ಮಾತಿಗೆ ಕ್ಷೇಮವೇನಿ ಹನುಮಾನ್ ನಮ್ಮವರಿಗೆ ಕ್ಷೇಮವೇನಿ ಹನುಮಾನ್ ಕ್ಷೇಮವೇನಿ ಹನುಮಾನ್ ನಮ್ಮವರಿಗೆ ಕ್ಷೇಮವೇನಿ ಹನುಮಾನ್ ರಾಮ ಲಕ್ಷ್ಮಣರು
ಮದನಾನಂದವ ರಾಮ ಬಲು ಚದುರ ಲಕ್ಷ್ಮಣರು ಮದನಾನಂದವ ರಾಮ ಬಲು ಚದುರ ಲಕ್ಷ್ಮಣರು ಮೊದಲಿನಂದ್ಯದ ಕಾಂತಿ ಕಳವಳಿಸದೆ ಮತ್ತೆ ಮೊದಲಿನಂದ್ಯದ ಕಾಂತಿ ಕಳವಳಿಸದೆ ಮತ್ತೆ ಎದೆ ಕುಂದಲಿಲ್ಲವಲ್ಲ ತಮ್ಮಳು ಮೋಹವದು ಕುಂದಲಿಲ್ಲವಲ್ಲ ನೀ ಬರುವ ದಿನದುಳ್ಳವರು ದುಂಬಿದರು ಹನುಮ ಕ್ಷೇಮವೇ ಹನುಮ ನಮ್ಮವರಿಗೆ ಕ್ಷೇಮವಿರಲಿ ಹನುಮ ಹನುಮ ಕ್ಷೇಮವೇ 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 ಹನುಮ ಕ್ಷೇಮವೇ ರಾಮಭಟ್ಟ ಹನುಮ ಮಗನೇ ಎದ್ದೆ ನನ್ನ ಕಂಡು ಸಂತೋಷವಾಯಿತು. ಮನದಾಳದಲ್ಲಿ ಹಲವಾರು ಪ್ರಶ್ನೆಗಳು ಮೂಡುತ್ತಾ ಇದೆ. ಕೇಳಿಕೊಂಡರೆ ಕೇಳುತ್ತಾನೆ, ಕಾತರಿಸ್ತಾ ಇದೆ ಕಿವಿಗಳು. ಆ ರಾವಣ ನನ್ನನ್ನು ಅಪಹರಿಸಿ ತಂದ ಮೇಲೆ ಶ್ರೀರಾಮಚಂದ್ರನನ್ನು ಕಾಣುವಂತಹ ಯೋಗ ಭಾಗ್ಯ ನನ್ನ ಪಾಲಿಗೆ ಸಿಗಲಿಲ್ಲ. ನಾನು ಹತಭಾಗ್ಯನು ಮಗನೇ. ಹಾಗಿದ್ದು ಅನುದಿನವೂ ಅನುಕ್ಷಣವೂ ರಾಮ ಧ್ಯಾನದಲ್ಲಿ ಕಾಲವನ್ನು ಕಳೆಯುತ್ತಾ ಇದ್ದೆ. ಈ ಕಾಲಕ್ಕೆ ಹಲವಾರು ಪ್ರಶ್ನೆಗಳು. ಶ್ರೀರಾಮಚಂದ್ರ ಹೇಗಿದ್ದಾನೆ? ಆತ ಕುಶಲವೇ? ಅನ್ನ ಆಹಾರಾದಿಗಳನ್ನು ಸೇವಿಸುತ್ತಾ ಇದ್ದಾರೆ? ಸರಿಯಾದ ಹೊತ್ತಿಗೆ ನಿದ್ರೆಯನ್ನು ಮಾಡುತ್ತಾ ಇದ್ದಾರೆ ಹೇಳು? ಮಾತ್ರವಲ್ಲ, ನಿರಾಭರಣ ಸುಂದರ ಮನ್ಮಥ ಸದೃಶನಿದ್ದಾನೆ. ಆತನ ದೇಹದ ಕಾಂತಿಯನ್ನು ನನ್ನ ಅಗಲಿಕೆಯಿಂದ ಕಡೆಗುಂದಲಿಲ್ಲವಲ್ಲ. ಕ್ಷತ್ರಿಯನಾದವನಿಗೆ ಧೃತಿ ಎನ್ನುವುದು ಮುಖ್ಯ. ಅವನಿಗೆ ಧೃತಿಯಾಗಿ ಸ್ಮೃತಿಯಾಗಿ ಶ್ರುತಿಯಾಗಿ ಇದ್ದವಳು ಈ ಸೀತೆ. ನನ್ನ ಅಗಲುವಿಕೆಯಿಂದ ಆತ ಧೃತಿಗುಂದಲಿಲ್ಲವಲ್ಲ. ಮಾತ್ರವಲ್ಲ, ಶ್ರೀರಾಮಚಂದ್ರಮನ ಅನುಜ ಲಕ್ಷ್ಮಣ ನನ್ನ ಮಗ. ಅಂದು ಕೇಡು ನುಡಿಯನ್ನಾಡಿದೆ ನಾನು. ನನ್ನ ಹಠದಿಂದ ಈ ಹೊತ್ತಿಗೆ ಇಂತಹ ದುಸ್ಥಿತಿಯನ್ನು ಅನುಭವಿಸುತ್ತಾ ಇದ್ದೇನೆ. ಹನುಮ ಅವನು ಹೇಗಿದ್ದಾನೆ? ಬಹಳ ಕಾಲದ ಅಗಲುವಿಕೆಯಿಂದ ಎಷ್ಟೇ ಪ್ರೀತಿ ಇದ್ದರೂ ಕೂಡ ಗಂಡ ಹೆಂಡತಿಯ ಅಂತರಂಗದಲ್ಲಿ ಪ್ರೀತಿ ಎನ್ನುವುದು ದೂರವಾಗದಂತೆ ನಾನು ಕೇಳಬಲ್ಲೆ. ನನ್ನ ಮೇಲಿನ ಪ್ರೀತಿ ಪ್ರೇಮ ಎನ್ನುವುದು ಕಡಿಮೆಯಾಗಲಿಲ್ಲವಲ್ಲ. ಮಾತ್ರವಲ್ಲ, ನಾನು ಔಪಚಾರಿಕವಾಗಿ ರಾಮ ಕುಶಲವೇ ಎಂದು ಕೇಳಬಹುದು. ನನಗೆ ಗೊತ್ತಿದೆ, ರಾಮನನ್ನು ಕಳೆದುಕೊಂಡಂತಹ ಸೀತೆ ಒಂದು ವೇಳೆ ಬದುಕಿಯಾಳು. ಹನುಮ, ಸೀತೆಯನ್ನು ಕಳೆದುಕೊಂಡ ರಾಮ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ಹೇಗಿದ್ದಾನೆ ಹೇಳಬಹುದು? ನಮ್ಮ ಯಾವಾಗಲೂ ನೆನೆಸುವ ಗುಣದಿಂದ ಕನಸು ಮನಸ್ಸಿನಲ್ಲಿ ಹಗಲಿರುಳದಿ, ಕನಸು ಮನಸ್ಸಿನಲ್ಲಿ ಹಗಲಿರುಳದಿ, ಕನಸು ತೆಗೆದಿ ಪುರ
ಬೇಡುವೆಯೇನದ ಅನ್ನಾಹಾರವನ್ನೆಲ್ಲನೂ ಆರೋಗ್ಯವನ್ನು ಮರುಗಿಸಿ ಮಾತಾಡನು ಕಣ್ಣಿಗೆ ನಿದ್ರೆ ಬಾರದ ಕಂಡ ಕಡೆಗಳಲ್ಲಿ ಬಣ್ಣ ಬಣ್ಣದ ಬೀಜು ಬರಲಿ ಪುಗಲ್ಲದು ಮನಸ್ಸನ ಏನೆಂದರು ಮನಸ್ಸಿನಲ್ಲಿ ಆರ್ದ್ರಗೊಂಡ ಸ್ಥಿತಿಯಲ್ಲಿ ನೋಡಿರಿ ದಶಗಂಟೆಗೆ ಬಂದು ನಡೆಯದಿರೆ ವೈಕುಂಠವಲ್ಲಭ ರಾಮಚಂದ್ರನ ಬಂಟನಲ್ಲ ಎಂಟು ದಿನಗಳೊಳಗಾಗಿ ಕೋಟಿ ಕೋಟಿ ಸಂಖ್ಯೆಯಲ್ಲಿರುವಂತಹ ದಾನವರುಗಳನ್ನು ತಪ್ಪಿಸಿ ಇದು ತನಕ ದುಷ್ಟನಾಗಿ ದುರ್ಮದದಿಂದ ಮೆರೆಯುತ್ತಾ ಬಂದ ಚತುರ್ದಶ ಭುವನದಲ್ಲಡನಾದ ಆ ದಶಕಂಠನಿಗೆ ತಕ್ಕ ಮತ್ತು ಆನಂದವನ್ನು ಮರಳಿಸುವಂತ ಮಾಡಲಿಲ್ಲ ಅಂತಾದರೆ ನಾನು ಸೀತಾರಾಮನ ದಾಸರಲ್ಲ ವೈಕುಂಠಪತಿ ಆದಂತ ಪ್ರಭು ಶ್ರೀರಾಮಚಂದ್ರ ನನ್ನ ಪ್ರಭು ಆನಂದವಾಯಿತು, ಪರಮಾನಂದವಾಯಿತು. ಹೊರಟೆ ಶ್ರೀರಾಮ ಜಯರಾಮ್ ಏನಾಯ್ತು? ಅಮ್ಮ ಹೊರಟ ಮೇಲೆ ಏನು ತಿನ್ನಿಲ್ಲ ಅಮ್ಮ, ಏನು ಕುಡಿಯಲು ಇಲ್ಲ. ಒಂದು ಕಾರ್ಯಕ್ಕೆ ಅಂತ ಹೇಳಿದ ಮೇಲೆ ಅವಧಿ ನಿರ್ಣಯ ಆದ ಮೇಲೆ ಅದು ಮುಗಿಸುವುದಲ್ಲ ಪ್ರಥಮ ಆದ್ಯತೆ. ಇಲ್ಲಿಂದ ಹೊರಡುವಾಗ ಹೇಗೂ ಮುನ್ನಡೆಸುವುದಕ್ಕೆ ಚೂಡಾಮಣಿ ಕೈಯಲ್ಲಿ ಉಂಟು. ಸರಿ, ವನ ಇದು ಇದೆ ಅಶೋಕ. ನನಗೆ ಬೇಕಾದ ಸಿಹಿ ಫಲ ಇದ್ದೀತಮ್ಮ. ಖಂಡಿತವಾಗಿಯೂ ಇದ್ದೀ. ಅಲ್ಲ ಇದೆಲ್ಲ ಹುಲಿ ಕಹಿ ಒಗರಿನದ್ದೇ ಇದ್ದೀತ ಅಂತ. ಆದರೆ ಒಂದು ಮಾತು, ಏನು ದೇವಲೋಕದಲ್ಲಿ ನಂದನವನ ಹೇಗೆ ಶ್ರೇಷ್ಠ, ಹಾಗೆ ಈ ಭೂಲೋಕದಲ್ಲಿ ಈ ಅಶೋಕವನ ಎನ್ನುವುದು ಶ್ರೇಷ್ಠ. ಇಲ್ಲಿರುವಂತಹ ಪ್ರತಿಯೊಂದು ವೃಕ್ಷಗಳಿಗೂ ಕೂಡ ಕಾವಲುಗಾರಿದ್ದಾರೆ, ರಾಕ್ಷಸರಿದ್ದಾರೆ. ನೀನಿರುವುದು ಒಬ್ಬ. ಅಮ್ಮ ಕಳ್ಳರು ಬಾರದಂತೆ ತಡೆಯುವುದಕ್ಕೆ ಕಾವಲುಂಟು, ಕಳ್ಳರಿಗೆ ಕಾವಲುಂಟು. ರಾವಣ ಲೋಕದಲ್ಲಿ ಈಗ ಬದುಕಿರುವ ಕಳ್ಳರಲ್ಲಿ ದೊಡ್ಡ ಕಳ್ಳ. ಆದ್ದರಿಂದ ಕಾವಲುಗಾರರನ್ನು ಬಡಿದರೆ ಕಳ್ಳತನವನ್ನು ಭೇದಿಸಿದಂತೆ ತಾತ್ಪರ್ಯ. ನೀವು ಚಿಂತ ಮಾಡಬೇಡ, ನಿನಗೆ ಹೊಟ್ಟೆ ತುಂಬಲಿಕ್ಕೆ ಒಂದು ಹರಸಿ ಬಿಡು. ಇದೋ ಹೊರಟು ರಾಮ 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 ಸಮಯ ಮಧ್ಯದಲ್ಲಿ ಸ್ವರ್ಣಲಂಕೆಯಲ್ಲ ಇಟ್ಟುಕೊಂಡು ತ್ರಿಭುವನವನ್ನೇ ನಡುಗಿಸಿದೆ. ಆದರೆ ಏನು ಮಾಡೋಣ ಹೇಳಿ? ಕೇವಲ ಮಾನವ ಶರಣರಾದಂತಹ ರಾಮ ಲಕ್ಷ್ಮಣರಿಂದಾಗಿ ಕೇಡುಗಾಲ ಒದಗಿ ಬಂತಲ್ಲೋ. ಕಾರಣವಿಷ್ಟೇ, ಅದುಜೆ ಶೂರ್ಪನಖಿಗಾದ ಮಾನಭಂಗ, ನನಗಾದ ಅವಮಾನವೆಂದು ಭಾವಿಸಿ ಸೀತಾಪಹರಣವನ್ನು ಮಾಡಿದೆ. ಸುಗ್ರೀವಾದಿ ಕಪಿಸೈನ್ಯವನ್ನೆಲ್ಲ ಸೇರಿಕೊಂಡು ಸ್ವರ್ಣಲಂಕೆಗೆ ಗಾಳಿ ಇಟ್ಟ ರಾಮ ಸಂಧಾನವನ್ನು ತಿರಸ್ಕರಿಸಿದೆ. ಸಂಗ್ರಾಮವೇ ಸಿದ್ಧ ಎಂಬ ಹಾಗೆ ನಿಶ್ಚಯಿಸಿದ್ದಾಗಿದೆ.
ಅನೇಕರನ್ನೆಲ್ಲ ಕಳುಹಿಕೊಟ್ಟೆ ಧೈರ್ಯದ ಮಾತನ್ನಾಡಿ ಹೋದರು. ಆ ಬಳಿಕ ಬಂದವರು ದೇವಾಂತಕರು ಕಳುಹಿಸಿಕೊಟ್ಟಿದ್ದೇನೆ. ಏನಂತೆ ವರ್ತಮಾನ? ಸೂಸುತ್ತ ಅವನು ಕಚ್ಚಿ ಯಾವುದಕ್ಕೂ ಅಂಜುವುದು ಈ ರಾವಣನಲ್ಲ. ಸೋದರ ಗೆಲುವಿನ ಮೂಲ ಎನ್ನುವ ಹಾಗೆ ಭಾವಿಸಿದವನು ನಾನು. ಆ ರಾಮ ಪಾಳೆಯವು ಈ ರಾವಣನ ಮುಂದೆ ಕೈ ಸಾಗಲಿಕ್ಕಿಲ್ಲ. ಹೆಪ್ಪುಲಿಯ ಮುಂದೆ ಗುರಿಯಾಟ ಯಾವ ಕಾರಣಕ್ಕೂ ನಡೆಯುವುದಕ್ಕಿಲ್ಲ. ಆದ್ದರಿಂದ ತಲೆ ಕೆಡಿಸಿಕೊಳ್ಳುವ ಜಯಮಾನವೇ ನನ್ನದಲ್ಲ. ಅಷ್ಟು ಮಾತ್ರವಲ್ಲ, ಇದ್ದಾರಲ್ಲ ಕಪಿಗಳು. ಲಕ್ಷ್ಮಣ ಅವನ ರಕ್ತವನ್ನು ಹೀರುತ್ತದೆ. ಮಾತ್ರವಲ್ಲ, ಏನು ಯಾರಿಗೂ ನಂಬಿಕೆ ಬರುವುದಿಲ್ಲವೇ? ಅವನನ್ನು ಒಂದು ಹೋದೆ ಎಂದಾದರೆ ತಂದೆ ತಾಯಿಗಳಿಗೆ ಜನಿಸಿದವರಲ್ಲ. ಇದು ನನ್ನ ಭಾಷೆ. ಯಾರಲ್ಲಿ ರಥವನ್ನು ಸಿದ್ಧಪಡಿಸಿ ಸೇನೆಯೆಲ್ಲ ಎದ್ದು ನಿಲ್ಲಲು ಎಲ್ಲರ ಜೊತೆಯಾಗಿ
ಸರ್ವಾತ್ಮಕನು ಸರ್ವರ ರಕ್ಷಿಸುವ ದೇವರವನು. ಮುಕುಟಿ ನಾಯಕನು ಶಾಶ್ವತನು ನಿನ್ನ ಮುಕುಟಿನ ನಿರತನೆ ಮತ್ತು ರಾಘವನು. ಜಗಕ್ಕೆ ಮರಣಾದ ತಾತೆ ರಘುನಾಥನ ಕೆಳಗಡೆ ಮತ ವಿಖ್ಯಾತ ಮಗನೇ ಅತಿಕಾಯ, ಮೊದಲ ಪ್ರಣಾಮಗಳು. ಶುಭವಾಗಲಿ. ತಾವಾಡುತ್ತಿರುವಂತಹ ಮಾತುಗಳನ್ನು ಸಭೆಯಲ್ಲಿ ಕುಳಿತು ಕೇಳ್ತಾ ಇದ್ದೇನಪ್ಪ. ಹ? ಯಾಕೋ ಏನೋ ಏನು? ತಮ್ಮ ಮಾತಿನಲ್ಲಿ ತಮಗೆ ಇವತ್ತು ಹಿಡಿತ ಇಲ್ಲ ಅಂತ ಗೊತ್ತಾಗ್ತದೆ. ಹೌದೇ? ಕುರಿಗೆ ಹೆಪ್ಪುಲಿ ಅಂಜುವುದೇ? ಹ? ಈ ಪ್ರಶ್ನೆಯೇ ಬಹಳ ಸಾಮಾನ್ಯವಾದದ್ದು. ಹ? ಹೆಪ್ಪುಲಿ ಯಾವ ಕಾಲಕ್ಕೂ ಕುರಿಗೆ ಅಂಜುವ ಪ್ರಶ್ನೆಯೇ ಇಲ್ಲ. ಇಲ್ಲ. ತಮಗೆ ಯಾಕೆ ಅದು ಶಂಕೆಯಾಗಿ ಮೂಡಿತೋ ನಾನು ಅರಿಯಪ್ಪ. ಹ? ಇಂದ್ರರಾಮನ ರಣದಿ ಕಡಹದೆ ಉಳಿದನು, ಆದರೆ ತಂದೆ ತಾಯಿಗಳಿಗೆ ಧರಿಸಿದ ಕಂದನೆ. ಹ? ನೀವು ಹುಟ್ಟಿ ವರ್ಷ ಎಷ್ಟಾಯ್ತು? ಹೌದು. ಇವತ್ತು ರಾಮನನ್ನು ಯುದ್ಧದಲ್ಲಿ ಸೋಲಿಸಿ ಅದು ಸ್ಥಾಪನೆ ಆಗಬೇಕು. ಆಹಾ. ನೀವು ಇವತ್ತು ಗೆದ್ರು ಗೆಲ್ಲದೇ ಇದ್ರು ಹ? ಅಪ್ಪಮ್ಮನಿಗೆ ಹುಟ್ಟಿದ್ದು ಸುಳ್ಳಾಗ್ತದಪ್ಪ. ಇಲ್ಲ. ಹಾಗಾದ್ರೆ ನೀವು ಆಡುವಂತಹ ಮಾತಿನಲ್ಲೇ ನಿಮಗೆ ಹ? ಇವತ್ತು ಹಿಡಿತ ಇಲ್ಲ, ಜಾರ್ತಾ ಉಂಟು ಮಾತು. ಹ? ಇದು ಯಾಕೆ ಅಂತ ನನಗೆ ಅರ್ಥ ಆಗ್ತದೆ. ಯಾಕೆ? ತಲೆ ಬಿಸಿ ಜೋರಾಗುವಾಗ ನಾವು ಏನು ಮಾಡ್ತೇವೆ ಅಂತ ನಮಗೆ ಗೊತ್ತಾಗುವುದಿಲ್ಲ. ಹ? ಮತ್ತೆ ಬದಿಯಲ್ಲಿದ್ದವರು ಹೇಳಬೇಕು, ವಾಯ್ ವಾಯ್ ಸೊಮ್ಮೆ ಕೂತ್ಕೊಳಿತು, ಹ? 1 2 3 4 ಅಂತ ಎಣಿಸಿ ಅಂತ. ಹ? ಆಗ ಸ್ವಲ್ಪ ಕಡಿಮೆ ಆಗ್ತದೆ ತಲೆ ಬಿಸಿ. ಓಹೋ. ಮತ್ತೆ ಯೋಚನೆ ಮಾಡಿದ್ರೆ ಅರ್ಥ ಆಗ್ತದೆ ನಾವು ಮಾಡುತ್ತಿರುವುದು ತಪ್ಪು ಅಂತ. ಹ? ರಘುನಾಥ ಹ? ಲೋಕ ಪ್ರಖ್ಯಾತ, ಹ? ಅವನಲ್ಲಿ ಕಲಹವೇ? ಹೌದು. ಇದು ತನಕ ಸಾಧಿಸಿದಂತಹ ಯುದ್ಧದಲ್ಲಿ ಹ? ನಾವು ಏನು ಹೊಂದಿದೆವು? ಹ? ಸೋಲು ಬಿಟ್ಟರೆ ಬೇರೆಯಾದ್ರೂ ಉಂಟಾ? ಸೋಲೆ ಗೆಲುವಿನ ಮೂಲ. 1 2 ಹ? ಯಾವ ಶಿವಧನುಸ್ಸನ್ನು ಎತ್ತುವುದರ ಮೂಲಕವಾಗಿ ಹ? ಜಾನಕಿಯನ್ನು ರಾಮ ಮದುವೆಯಾದನೋ ಹ? ಅಂತಹ ಶಿವಧನುಸ್ಸನ್ನು ಎತ್ತುವುದಕ್ಕೆ ಹೋಗಿ ಹ? ಅದರ ಅಡಿಯಲ್ಲಿ ನೀವು ಬಿದ್ದಿದ್ದೀರಿ. ಹ? ಸಾಲದ 1 ಹ? ರಾಮನ ಹೆಂಡತಿಯನ್ನು ತರುವುದಕ್ಕೆ ಹ? ಅವ ಇದ್ರೆ ಕಷ್ಟ ಅಂತ ಹೇಳಿ ಹ? ಕಾವಿ ವಸ್ತ್ರವನ್ನುಟ್ಟು ಹ? ಸನ್ಯಾಸಿ ವೇಷದಿಂದ ಹ? ಮಾರೀಚ ಮಹಾನುಭಾವನ ಕಪಟದ ವೇಷವನ್ನು ಮಾಡಿಸಿ ಹ? ರಾಮ ಲಕ್ಷ್ಮಣನನ್ನು ದಿಕ್ಕೆಡಿಸಿ ಇದ್ದಲ್ಲಿಂದ ತಪ್ಪಿಸಿ ಹ? ಕೈತವದ ಯತಿಯಾಗಿ ಕರೆತಂದದ್ದು ನೀವು. ಹೌದು. ಅದರಲ್ಲಿ ಅರ್ಥ ಆಗುವುದಿಲ್ವಾ? ರಾಮ ಎದುರೆದುರು ಇದ್ರೆ ನೀವು ಹೋಗುವುದಿಲ್ಲ ಅಂತ. ಹಾಗಲ್ಲ, ಮತ್ತೆ ಕತ್ತೆ ತರುತ್ತೇನೆ ಎಂಬ ಹಾಗೆ ಪ್ರತಿಜ್ಞೆಯನ್ನು ಮಾಡಿದ್ದೇವೆ. ಏನು ನಮಗೆ ಶಾಪವ ಅವರನ್ನು ಕದ್ದು ತರಬೇಕು? ಶಾಪ ಅಲ್ಲ, ಮತ್ತೆ ಸೀತಾ ಸ್ವಯಂವರ ಕಾಲದಲ್ಲಿ ಹೇಳಿ ಬಂದದ್ದು. ಏನು ಅಂತ? ಕೆತ್ತು ತರುವುದಕ್ಕೆ ಆಗದೆ ಹೋದರೂ ಕೂಡ ಕತ್ತು ತರುತ್ತೇನೆ ಎನ್ನುವ ಹಾಗೆ. ಅದು 2ನೇ ಉಪಾಯ. ನಮಗೆ ಆಗದೇ ಇದ್ರೆ ಏನಾದ್ರೂ ಮಾಡ್ತೇವೆ ಅಂತ. ಅಂದು ಆಗಲಿಲ್ಲ, ಆದ ಕಾರಣ ಇವತ್ತು ಮಾಡಿ. ಅನ್ನ ತಿನ್ಲಿಕ್ಕೆ ಆಗದೇ ಇದ್ರೆ ಅಕ್ಕಿ ಆದ್ರೂ ತಿಂತೇನೆ ಅಂತ ಹೇಳುದು ಸರಿ ಅಂತ ಅಲ್ಲ, ಮತ್ತೆ ಎಂತದಾದ್ರೂ ಮಾಡ್ತೇವೆ ಅಂತ. ಯಾಕಪ್ಪ ಇದನ್ನೆಲ್ಲ ಮಾಡ್ತೇವೆ? ನೀವು ಸ್ವಲ್ಪ ಆಲೋಚನೆ ಮಾಡಿ. ಅತಿಕಾಯ, ನೀನು ಹೇಳಿದಂತಹ ರಾಮ ಕೋದಂಡವನ್ನು ಧರಿಸಿದವ, ಆದರೆ ನಾನು ಹಾಗಲ್ಲ. ಪರಮೇಶ್ವರನಂತವರಂತಹ ಚಂದ್ರಹಾಸ ಒಂದೊಮ್ಮೆಗೆ ಇರಿದೆ ಎಂದಾದರೆ ಶತ್ರು ಸೈನ್ಯವೇ ನಾಶವಾಗಿ ಹೋಗುತ್ತದೆ. ಇಲ್ಲಿಗೆ ಅಂಬರ ಹಾರ್ದಿಕ ಇರಿದ ಕಂಬರ ಅಳುತ್ತದೆ ಒಳಗುರು ಬೀದ ಕತ್ತಿಗೆ ನೋವು ಕಾದುವುದೇ ಇರುವಿ ಕತ್ತಿದಾರಿ ತುರಗಿರಿಯೇ ನಿಲ್ಲ ಭಟ್ಟು ರಾಜವನು ಮರುಳಾದಿ
ನೋಡ್ಲಿಕ್ಕೆ ಸಾಧ್ಯವೋ? ದ್ರವರೂಪವಾದ ಹೌದೇ? ಹಾ, ಹಾಗಾದ್ರೆ ಹಾ, ಹರಿಯವಾರದ ಸಾಗರದಂತೆ ಹಾ, ಅಥವಾ ವಿಸ್ತಾರವಾಗಿರುವಂತಹ ಆಕಾಶದಂತೆ ಹಾ, ವಿಸ್ತೃತನಾದಂತಹ ರಾಮನ ಮುಂದೆ ಹಾ, ನಾವು ಏನು ಹಾ, ಅವನಿಗೆ ನಾವು ಉಪಟಳ ಕೊಟ್ಟೆವು ಅಂತಾದ್ರೆ ಎಷ್ಟು ಗೊತ್ತೇ? ಹಾ, ಎತ್ತರವಾದ ಪರ್ವತವನ್ನು ಕಚ್ಚಿ ನೋಯುತ್ತೇನೆ ಅಂತ ಇರುವೆ ಹೊರಟ್ರೆ, ಹಾ, ತಗದಗನೆ ಉರಿಯುವಂತಹ ಕಾಲಾಗ್ನಿಯನ್ನು ನಂದಿಸ್ತೇನೆ ಅಂತ ಹಾ, ಹಾತೆಗಳು ಹೋಗಿ ಬಿದ್ರೆ ಹಾ, ಪರಿಣಾಮ ಏನಪ್ಪಯ್ಯ? ಸುಟ್ಟು ಹೋಗುತ್ತವೆ. ಅಷ್ಟೇ ನಮ್ಮದು ಕೂಡ. ಹಾ, ಆದದ್ದರಿಂದ ಹೇಳ್ತೇವೆ, ಏನು? ಕಡುಗಲಿಯಾದಂತಹ ಖರನನ್ನು ನಾವು ಕಳ್ಕೊಂಡಿದ್ದೇವೆ. ಹಾ, ವೀರ ವಿರಾಜರ ಕಥೆ ಏನಾಗಿದೆ ಕಾಡಿನಲ್ಲಿ ಅಂತ ನಮಗೂ ಗೊತ್ತಿದೆ. ಸತ್ಯ. ಆದದ್ದರಿಂದ ಪದಮೂಲದಲ್ಲಿ ಒಂದು ಪ್ರಾರ್ಥನೆ ಅಪ್ಪ. ಏನು? ಸೀತೆಯನು ರಘುವರನಿಗಿತ್ತು ಯಾರನ್ನು? ಸೀತೆಯನು ರಘುವರನಿಗಿತ್ತು ಅನುಜಾತನಾದ ವಿಭೀಷಣನ ಸಂಪ್ರೀತಿಯಲ್ಲಿ ತರಿತೈದು ರಾಜ್ಯವ ಆಡುವುದಿದು ಸುಖದಿ ಜಿಯ ತಾತಾ ಅಯ್ಯ, ಮಗನೇ, ಶೂರ್ಪನಖ ಅತ್ತೆಯ ಕಿವಿ ಹೋಯಿತು, ಮೂಗು ಹೋಯಿತು ಅಂತ ನೀವು ಸಿಟ್ಟಿನಲ್ಲಿ ಹಾಡ್ತೀರಿ. ಹಾ, ಯಾಕೆ ಹೋಯ್ತಪ್ಪ? ಯಾಕೆ? ಮೂಗಿಲ್ಲದ ವ್ಯವಹಾರ ಮಾಡಿದ್ದರಿಂದ ಮೂಗು ಹೋಯಿತು. ಹಾ, ಮತ್ತೆ ಏನು ಮಾಡಿದ್ದು? ಮದುವೆಯಾಗಿ ಸಂಸಾರಿಯಾಗಿದ್ದಂತಹ ಒಬ್ಬನನ್ನು ಹಾ, ನೀನು ಅವಳನ್ನು ಬಿಡು, ನನ್ನನ್ನು ವರಿಸು ಅಂತ ಹೇಳಿದ್ರೆ ಯಾರಾದ್ರೂ ಬಿಟ್ಟಾರ? ಪುರುಷಾತಿಕ್ರಮಣ ಮಾಡುವುದಕ್ಕೆ ಹೊರಟ್ಲಂತೆ. ಓಹೋ, ಈಗ ಅಲ್ಲಿ ಆದಂತಹ ಅನ್ಯಾಯ ಇಲ್ಲಿ ಮತ್ತೊಬ್ಬರಿಂದ ಆದ್ರೆ ನಾವು ಸಹಿತೇವಾ? ಖಂಡಿತವಾಗಿಯೂ ಇಲ್ಲ. ಬಂದಂತಹ ಒಬ್ಬ ಆಂಜನೇಯ ನಮ್ಮ ನಗರವನ್ನು ಸುಟ್ಟ. ಹಾ, ಈಗಲೂ ನಮಗೆ ಅವನ ಮೇಲೆ ಹಾಗೆ ಇಲ್ವಾ? ಸುಟ್ಟದ್ದು ಒಳ್ಳೆಯದಾಯ್ತು. ಹಾಗಾದ್ರೆ ಈ ಧರ್ಮ ಅಂತ ಹೇಳಿದ್ರೆ ಎಂತದ್ದಪ್ಪ? ಹಾ, ಪುಟ್ಟಗಟ್ಟಲೆ ಬರೆಯುವುದ? ಮಣಮಣ ಬಾರದ ಗ್ರಂಥ ಹಿಡ್ಕೊಂಡು ಓದುವುದ? ಆಹಾ, ಧರ್ಮ ಅಂತ ಹೇಳಿದ್ರೆ ನಮಗೆ ಮತ್ತೊಬ್ಬನು ಮಾಡುವ ತೊಂದರೆಯನ್ನು ನಾವು ಯಾಗ ಸಹಿಸುವುದಿಲ್ವೋ ಹಾಗೆ ಇನ್ನೊಬ್ಬರಿಗೆ ನಾವು ಅದನ್ನು ಮಾಡದೇ ಇರುವುದು ಧರ್ಮ. ಓಹೋ, ಏನಪ್ಪ ರಕ್ಕಸರು ಅಂತ ಹೇಳಿದ್ರೆ ಅಷ್ಟು ನೀಚರು ಅಲ್ಲ. ಯಾರು ನಾವು? ಹಾ, ಬ್ರಹ್ಮದೇವರಿಗೂ ನಿಮಗೂ ಇರುವುದು ಕೇವಲ 2-3 ತಲೆಯ ವ್ಯತ್ಯಾಸ. ಹೌದು. ಸೃಷ್ಟಿಕರ್ತರಾದ ಬ್ರಹ್ಮನಿಗೆ ನೇರ ಸಂಬಂಧವನ್ನು ಹೇಳಬಹುದಾದ ನೀವು ಹಾ, ತಮ್ಮಂದಿರ ಬಗ್ಗೆ ಅಭಿಮಾನ ಇಲ್ಲದೇ ಇದ್ದವರ ನೀವು? ಆಹಾ, ನಮ್ಮ ಕುಂಭಕರ್ಣ ಚಿಕ್ಕಪ್ಪ ಮಡಿದಾವಾಗ ಹಾ, ನೀವೆಷ್ಟು ಕಣ್ಣೀರು ಹಾಕಿದ್ದೀರಿ ಅಂತ ನಾನು ನೋಡಿದ್ದೇನೆ. ಸರಿ. ಹಾಗಾದ್ರೆ ವಿಭೀಷಣ ಚಿಕ್ಕಪ್ಪ ಹೊರಟು ಹೋದದ್ದು ನಿಮಗೆ ಸಮ್ಮತಿಯೇ? ಹಾ, ಅಲ್ಲ, ನಿಮಗೆ ಸಮ್ಮತಿ. ಆದರೂ ದೇಶದ್ರೋಹದ ಕೆಲಸವನ್ನು ಮಾಡಿದ್ದಾರೆ. ಏನು ಮಾಡಲಿಲ್ಲ. ಅವ ಹೇಳಿದ್ದು ಧರ್ಮದ ಪಕ್ಷಪಾತಿ ತಾನು ಅಂತ. ಹಾ, ಅವ ವರ ಬೇಡುವಾಗಲೇ ಹಾಗೇ ದೇವರಲ್ಲಿ ಬೇಡಿದ್ದು. ತಲೆ ಸರಿ ಇಲ್ಲ. ಧರ್ಮ ಎಂತದ್ದು ತಲೆ ಸರಿ ಇಲ್ಲದವ? ಅವನಿಗೆ ಬೇಕಾಗಿ ಬೇಡಬೇಕಿತ್ತು. ಈ ಪ್ರಪಂಚದಲ್ಲಿ ಸ್ವಾರ್ಥಿಗಳೆಲ್ಲ ನಿಮ್ಮವರು, ನಿಸ್ವಾರ್ಥಿಗಳೆಲ್ಲ ತಲೆ ಸರಿ ಇಲ್ಲದೆ ಇದ್ದಾರೆ. ನೀವಾದ್ರೂ ಹೊರ ಬೇಡಿದ್ದೇನು ಅಂತ? ಹಾ, ಮಂಗಗಳನ್ನು ಮನುಷ್ಯರನ್ನು ಬಿಟ್ಟೇ ಕೇಳಿದ್ದಲ್ವ? ಹೌದು. ಈಗ ಬಂದದ್ದು ಮಂಗಗಳು ಮನುಷ್ಯರು ಹಾ, ನಿಮ್ಮ ವರದ ವ್ಯಾಪ್ತಿಯಿಂದ ಹೊರಗುಂಟು. ಏನು ಕೈ ಸಾಗ್ಲಿಕ್ಕಿಲ್ಲ ಎನ್ನುವ ಹಾಗೆ ಕೇಳಿ. ಆದದ್ದರಿಂದ ಹಾ, ವಿಭೀಷಣ ಚಿಕ್ಕಪ್ಪನನ್ನು ಕರೆತಂದು ಹಾ, ಸೀತಾದೇವಿಯನ್ನು ರಘುರಾಮನಿಗೆ ಒಪ್ಪಿಸಿ ಒಪ್ಪಿಸಿ ಸಂಪ್ರೀತಿಯಿಂದ ಭಗವಂತನಾದ ಬ್ರಹ್ಮ ಕೊಟ್ಟ ಆಯುಷ್ಯವನ್ನು ಹಾ, ಒಂದು ನಯನೀತಿಯಿಂದ ಕಳೆಯುವುದು ಒಳ್ಳೆಯದಲ್ವಾ? ಏನು ನನಗೆ ಕೇಳುವುದಿಲ್ಲ ಅಂತ ಯಾರಾದ್ರೂ ಹೇಳಿದ್ರು? ಮುಚ್ಚಬಾಯಿ. ಸುದ್ದಿ ಬಿಚ್ಚಿದೆ ಅಂದರೆ ಜಾಗ್ರತೆ. ಮಾತನಾಡುವುದಕ್ಕೆ ಅವಕಾಶವನ್ನು ಕೊಟ್ಟೆ. ಯಾಕೆ ಬೇಕಾಗಿ? ನನ್ನ ಮಗ ನನಗೆ ವಿರೋಧವನ್ನು ಮಾತಾಡುವುದಿಲ್ಲ ಎಂಬ ಕಾರಣಕ್ಕಾಗಿ ಸಮ್ಮತಿಯನ್ನು ಸೂಚಿಸುತ್ತಾರೆ ಎಂಬ ಹಾಗೆ ನಾನು ಭಾವಿಸಿಕೊಂಡ್ರೆ ವಿರೋಧವನ್ನು ಮಾತಾಡ್ತಾ ಇದ್ದೀಯ. ರಾಮದೇವರು ಎನ್ನುವ ಹಾಗೆ ಹೇಳ್ತಾ ಇದ್ದೀಯ. ನಾನು ವಿರೋಧ ಮಾತಾಡಿದ್ದಲ್ಲ.
ಬದುಕುವ ದಾರಿ ಹಿಡಿಯಪ್ಪ ಅಂತ ವಿರೋಧ ಮಾತಾಡಿದ್ದಲ್ಲ. ವಿರೋಧ ಮಾಡುವುದು ಅಂತ ಹೇಳಿದ್ರೆ ಹೇಗೆ ಹೇಗೆ ಹೋಗಿ ಹೋಗಿ ಮುಂದೆ ಹೋಗಿ ಸತ್ತೋಗಿ ಅಂತ ಹೇಳುದು. ಬರುವಂತಹ ದಾರಿಯಲ್ಲಿ ಹೋರಾಡಿಯಪ್ಪ ಸಾಯ್ತದೆ ಇದರಲ್ಲಿ ಉಳಿಯುವ ಅಂತ ಹೇಳುದು ವಿರೋಧ. ಸಾಧ್ಯವಿಲ್ಲ. ಯಾವುದು ಸಾಧ್ಯ ಇಲ್ಲ. ಚಲಿಸುವಂತಹ ದಾರಿಯಲ್ಲಿ ಮುಕ್ತಾಲಾಂಶ ಚಲಿಸಿಯಾಗಿದೆ. ಇನ್ನು ಕಾಲಾಂಶ ಮಾತ್ರ ಉಳಿದಿರುವುದು ಗೆಲ್ಲುವುದಕ್ಕಾಗಿ. ಅಪ್ಪ ಮುಕ್ತಾಲಾಂಶ ಹೋಗುವಾಗ ಸಂಕ ಮುರಿದಿದೆ ಅಂತ ಗೊತ್ತಾದ್ರೆ ಸಂಕದಲ್ಲಿ ಒಳಗೆ ಬೀಳುವುದಲ್ಲ, ಮತ್ತೆ ಬೇರೆ ದಾರಿ ಹುಟ್ಟಿಕೊಂಡು ಹೋಗುದು. ಈ ದಾರಿ ಕೊಂಡಾದರೂ ನನವನ್ನು ಸೇರಿದೇನು ಆ ವಿಶ್ವಾಸ ನನ್ನಲ್ಲುಂಟು. ಆ ಬಳಿಕ ನೀವು ಹೇಳಿದ್ದೇನು ಸೀತೆಯನ್ನು ರಘುವರನಿಗೆ ಸೀತೆಯನ್ನು ರಘುವರನಿಗೆ ಒಪ್ಪಿಸಬೇಕೆ? ಖಂಡಿತವಾಗಿ ನಾನು ಕೊಡಲಾರೆ. ಆ ಬಳಿಕ ಹೇಳಿದ್ದೇನು ರಾಮನ ಚರಣಕ್ಕೆ ಮಣಿಯಬೇಕೆ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ನಾನು ಒಂದು ವೇಳೆ ಚರಣಕ್ಕೆ ಮಣಿಯುವುದಂತಾದ್ರೆ ತಂದೆ ತಾಯಿಗಳಿಗೆ ಹೊರತು ಅನ್ಯರಿಗಲ್ಲ. ಒಂದೊಮ್ಮೆಗೆ ಪ್ರಭು ಪರಮೇಶ್ವರ ಬಂದರೂ ಕೂಡ ನಾನು ವಂದಿಸುವವನಲ್ಲ. ಸುಮ್ಮನೆ ಎಂತದ ಕಪ್ಪ ಹೇಳುವುದು. ನಾವು ವಾಲಿಯ ಕಾಲು ಹಿಡಿದಿದ್ದೇವೆ, ಅದೆಲ್ಲ ಹಿಂದೆ ನಡೆದಂತಹ ವಿಚಾರ. ಆತವೀರ ಕಾಲು ಹಿಡಿದಿದ್ದೇವೆ, ಮುಂದೆ ಆಗುವುದನ್ನು ನಾವು ಆರಂಭಿಸಬೇಕು. ಸೋದರಿಯೆಲ್ಲ ಕಾಲಿಡದೆ ಬದುಕಿದ್ದು ನಾವು. ನಾವು ಅಪ್ಪಮ್ಮನ ಕಾಲಿಡದಂತೆ ಕಡಿಮೆ. ಅದು ಹಿಂದೆ ನಡೆದಂತಹ ವಿಚಾರ. ಇನ್ನು ನಾನು ಸೋಲುವುದಕ್ಕಿಲ್ಲ, ಗೆದ್ದೇ ತೀರುತ್ತೇನೆ. ನೀನು ಯಾಕೆ ಈ ರೀತಿ ಮಾತನಾಡುತ್ತಾ ಇದ್ದೀನಿ ನಿಮಗೆ ಅರ್ಥವಾಯಿತು. ನಿನಗೆ ಯುದ್ಧಕ್ಕೆ ಹೋಗುವುದಕ್ಕಾಗಿ ಅಂಜಿಕೆ. ನಾನು ಸಾಯ್ತೇನೆ, ನಾನು ಬದುಕಬೇಕು ಎನ್ನುವ ಹಾಗೆ ನಿನ್ನಲ್ಲಿ ಒಂದು ಮನದಲ್ಲಿ ಭಾವನೆ ಇರುವ ಕಾರಣ ಈ ರೀತಿಯಾಗಿ ಮಾತನಾಡುತ್ತಾ ಇದೆಯಾ? ಹೇಳ್ತೇನೆ ಕೇಳು. ಯುದ್ಧಕ್ಕೆ ಹೋಗುವುದಕ್ಕೆ ನಿನಗೆ ಅಂಜಿಕೆ ಉಂಟು ಅಂತಾದರೆ ಅಡುಗೆ ಮನೆಯನ್ನು ಸೇರು, ಅಡುಗೆಯ ಕೆಲಸವನ್ನು ಮಾಡು. ಮಾತ್ರವಲ್ಲ, ಈ ಮೀಸೆಯನ್ನು ಓಡಿಸು, ಅನ್ನ ಧ್ವಂಸಿ, ರಣಗಾಡಿ ಅಹುದು ಮತ್ತೆ ಮಾರ ಚಿತ್ತದಲ್ಲಿ ನಡೆಸಿಕೊಂಡಿರುವುದನವರೇ ಪಲ್ಲರಿನಿಂದ ಸಗದ ವೈಷ್ಣವರೇ ಅತಿಕಾಯ ಭಕ್ತಿ ಸಂಗೀತ ಮಾಧವ ಸಮರ ಕಳೆದು ಅಹುದು ಯಾರ ಚಿತ್ತದಲ್ಲಿ ಅವರೇ ಪಲ್ಲರು ಅಪ್ಪ ಒಡ್ಡೋಲನೆ ಕೊಡುವಾಗಲೇ ಹಿಂದಿನಿಂದ ಹೇಳ್ತಾರೆ, ಅಲಗುತರ ಸಿಂಹಾಸನದಲ್ಲಿ ಕುಳಿತನ ರಾವಣ ಅಂದಾಡ್ತಾ ಉಂಟು ಅಂತ ಹಿಂದಿನವರಿಗೂ ಗೊತ್ತಾಗಿದೆ. ಅಪ್ಪ ಗೊತ್ತಾಗ್ತದೆ ನೋಡಿ, ಅವರು ಮಾತಾಡುದು ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ. ಅತಿಕಾಯನೆ ನೀ ಕೇಳು, ರಿಪು ಮತನಕ್ಕೆ ಕೋಪಡೆ ಪೇಳು, ಪಶುಪತಿ ಆಹವು ತಗಲಿ ಹೆದರುವ ನಾನು. ಈಶ್ವರ ಅಂತ ಹೇಳಿದ್ರೆ ನೆರಳು ಕಂಡಲ್ಲಿಗೆ ಅಡ್ಡ ಬೀಳುವರಪ್ಪ. ಇವತ್ತು ಹೇಳ್ತಾರೆ ಬರ್ಲಿ ಅವನನ್ನು ತಾಕ್ತೇನೆ ನಾನು. ಒಟ್ಟು ಅಡಿಮೇಲಾಗಿದೆಪ್ಪ. ಅದು ಸಿಕ್ಕಿದ್ದನ್ನೆಲ್ಲ ತಿಂದ್ರೆ ಹಾಗೆ ಆಗುತ್ತೆ. ಅಂದ್ರೆ ತಿಂದದ್ದು ಅಂದ್ರೆ ಎಲ್ಲ ತಕ್ಕೊಳ್ಳೋದು ನೋಡಿ, ಅದು ಯಾವುದು ಸರಿಯಾಗಿಕ್ಕಿಲ್ಲ. ಸೀತೆಯನ್ನಾದ್ರೂ ಕೊಡುವ ಅಂತ ಹೇಳಿದ್ರೆ ಕೊಡೆ ರಾಮಗೆ ಸೀತೆ. ಮೊನ್ನೆ ಕೊಡೆ ತುಂಡು ಮಾಡಿದ್ದಾರೆ, ಶ್ವೇತಚಕ್ರ ತುಂಡಾಗಿದೆ ಅಂತ ಮೊನ್ನೆ. ಇವರ ಕಿರೀಟಕ್ಕೆ ಕೈ ಹಾಕಿದ್ದಾನೆ ಅವರ ಸುಗ್ರೀವ. ಅದಕ್ಕಿಂತ ದೊಡ್ಡದು ಬೇಕಾಗುತ್ತೆ. ಈ ಸಲ ಕೊಡೆ ಕೊಡ್ತಾನೆ ರಾಮ. ರಾಮನ ಪ್ರಭಾವ ಎಷ್ಟು ಉಂಟು ಅಂತ ಲಂಕೆಯಲ್ಲಿ ಗೊತ್ತಾಗಲಿಲ್ಲ, ಅಯೋಧ್ಯೆಯಲ್ಲೆಲ್ಲ ಗೊತ್ತಾಗಿದೆ. ನಾನು ಅದನ್ನ ಹೇಳಿದ್ರೆ ಹೇಳ್ತಾರೆ, ನೀವು ಅಡಿಗೆ ಮನೆಗೆ ಹೋಗ್ಬೋದು, ನೀವು ಅಡಿಗೆ ಮನೆಗೆ ಹೋಗಿ ಮೀಸೆ ಬೋಳಿಸಿ. ಈ ಮೀಸೆ ಬೋಳಿಸಿದವರೆಲ್ಲ ಪರಾಕ್ರಮಿಗಳಲ್ಲ ಅಂತ ಲೆಕ್ಕ. ಇವರ ಮೀಸೆಗೊಂದು ಬೆಂಕಿ ಇಟ್ಟ ಮಂದ, ಆಗ ನೋಡ್ಬೇಕಿತ್ತು ಮುಖ. ನಾನು ಮಾತಾಡುತ್ತಿಲ್ಲ ಮಾತ್ರ, ಯಾರ ಚಿತ್ತದಲ್ಲಿ ಏನು ಉಂಟೋ, ಯಾವ ಹುತ್ತದಲ್ಲಿ ಯಾವ ಹಾವು, ಯಾವ ಗಿಡದಲ್ಲಿ ಯಾವ ಹೂವು. ಏನೋ ಒಂದು ಸಂಶಯ ಅಂತಪ್ಪನಲ್ಲಿ, ಎಂಥದೋ ಒಂದು ಉಂಟು ಉಂಟೆ.
ಅದನ್ನು ಹೊರಗೆ ತೆಗೆಯಲಿಕ್ಕೆ ಯಾರು ಇನ್ನು ಬರ್ತಾರೋ ಏನೋ. ಏನಾದರೂ ನಮ್ಮ ದೊಡ್ಡಮ್ಮ ಮನಸ್ಸು ಮಾಡ್ತಾಳೋ ಏನೋ. ಮಂಡೋದರಿ ದೇವಿ ಗಂಡನ ಎದೆಗೆ ಮುಖ ಇಟ್ಟು ಮಾತಾಡುವುದಕ್ಕೆ ಧರ್ಮಧಾರೆಯ ಹೆಂಡತಿಗೆ ಹಕ್ಕುಂಟಂತೆ. ಹೊರಗೆ ತಂದ್ರೆ ತರಲಿ, ಆಗ ನಾವಿರ್ತೇವೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಅಪ್ಪನಿಗೆ ನಾನು ಯುದ್ಧಕ್ಕೆ ಹೋಗಬೇಕು ಅಂತ ಉಂಟು. ನನಗೂ ಒಂದು ಆದರ್ಶ ಉಂಟು. ರಾಮ ದಶರಥನ ಮಗನಾಗಿ ಪಿತೃವಾಕ್ಯ ಪರಿಪಾಲನಾರ್ಥ ಕಾಡಿಗೆ ಬಂದವ. ಹಾಗಾದ್ರೆ ಈ ಅಪ್ಪನಿಗೆ ಹುಟ್ಟಿ ನಾನು ಸುಮ್ಮನೆ ಇದ್ದದ್ದನ್ನು ತಿಂದು ಬೆಳೆಯುವುದೇ? ನನಗೆ ಹೆಸರೇ ಅತಿಕಾಯ ಅಂತ, ದೊಡ್ಡ ಕಾಯದವ. ಹಾಗಾದ್ರೆ ಈ ಶರೀರ ಅಪ್ಪನಿಗಾಗಿ ಮಣ್ಣಲ್ಲಿ ಮಣ್ಣಾಗ್ಲಿ ತೊಂದರೆ ಇಲ್ಲ. ಅಪ್ಪನಿಗೆ ಧೈರ್ಯದ ಮಾತು ಅಂತ ಹೇಳಿದ್ರೆ ಯುದ್ಧದ್ದಲ್ವ. ಅತಿಕಾಯ ಸ್ವಲ್ಪ ಬಿಸಿ ತಾಗಿದ್ರೆ ಸಿಟ್ಟು ಬರ್ತದಲ್ವ? ಒಳ್ಳೆಯದಾಯಿತು. ನಿನ್ನ ಮಾತನ್ನು ಕೇಳಿ ಸಂತೋಷವಾಯಿತು. ಯಾವುದು? ಇದೇ ಮಾತಿಗಾಗಿ ನಾನು ಕಾಯುತ್ತಾ ಇದ್ದದ್ದು. ಒಳ್ಳೆಯದಾಯ್ತು ನೀನು ಹೇಳಿದ್ದು. ಯುದ್ಧಕ್ಕಾಗಿ ನೀನು ಹೋಗಬೇಕು ಮಾತ್ರವಲ್ಲ, ಆ ವಿರೋಧಿ ಪಾಳಯವನ್ನು ಗೆದ್ದು ಬರಬೇಕು. ಹೀಗೆ ಕಳುಹಿಸುವುದಲ್ಲ, ಒಂದು ರಣವೀಳ್ಯವನ್ನು ಕೊಡಬೇಕು. ಯಾರವ್ರಿ ಒಂದು ಹರವಾಡವನ್ನು ತಂದೆ. ಮಗನೇ, ಇದು ಹೊಂಬಟ್ಟದಲ್ಲಿ ರಣವೀಳ್ಯವನ್ನಿತ್ತು ಆಶೀರ್ವದಿಸುತ್ತಾ ಇದ್ದೇನೆ. ಹೋಗಿ ಆ ರಾಮ ಸೇನೆಯನ್ನ ಬಿಟ್ಟ ಮಂಡೆಯಲ್ಲಿ ಸಮರ್ಥನಕ್ಕೆ ಪ್ರವೇಶ ಮಾಡುತ್ತೀಯ. ಕಟ್ಟು ಮುಂಡಾಸು, ಮುಂಡಾಸು ಕಟ್ಟು. ಬೇಡ, ನೀವು ಅವಸರ ಮಾಡಿದ್ರೆ ಆಗ್ತದ. ಕಟ್ಟು ಕಟ್ಟು ಅಪ್ಪ ಅವಸರ ಮಾಡಬೇಡಿ. ಯಾಕೆ? ಅವಸರದಲ್ಲಿ ಮುಂಡಾಸು ಕಟ್ಟಿ ನೋಡಿ ತಲೆಯಲ್ಲಿ ಮಧ್ಯದಲ್ಲಿ ಇರ್ತದ್ದೂ ಇಲ್ಲ, ಜೊತೆಯಲ್ಲಿರ್ತದ್ದೂ ಹೋಗ್ತದೆ. ಅವಸರ ಮಾಡಿ ಬಿಟ್ಟು ನಾನು ಬೇಗ ಬಿಟ್ಟಿದ್ದೇನೆ. ಕಟ್ಟಿಕೊಂಡೆ ಬರಬೇಕಿತ್ತು. ಮದುವೆ ಕಟ್ಟಿದ್ದೆ. ಯಾರು ನೀನು? ಸಾರಥ್ಯವಪ್ಪ. ಇವನ ಸಾರಥ್ಯ ನೋಡಿ ನೋಡಿ ಸಾರಥ್ಯ. ನನ್ನ ಸಾರಥ್ಯವ. ಎಲ್ಲಿದ್ದೇವೆ ನೀನು? ನಿನ್ನ ಪರಿಚಯ ಮಾಡಿದ್ದೀನಿ. ಎಲ್ಲಿದ್ದೆ? ನಾನು ನಿಂತಿದ್ದೆ. ಯಾಕೆ ನಿಂತದ್ದು? ಯಾವಾಗ ಕರೆ ಬರ್ತದೆ ಅಂತ. ಯಾರದು? ಇವರ ಜನದ್ದು. ಕರೆ ಬರಲೇ ಇಲ್ಲ. ಆವಾಗ ಅಲ್ಲಿ ಕೂತಲ್ಲಿಗೆ ಒಂದು ನಿಂತೆ. ಕೂತಲ್ಲಿಗೆ ನಿಂತೆ. ಉದ್ದಕ್ಕೆ ಮಲಗಿದ್ದಲ್ಲ, ಕೂತಲ್ಲ. ಓಹೋ, ಕೂತಲ್ಲಿಗೆ ನಿಂತೆ ಬಂದ. ಹೌದು. ಆವಾಗ ಒಂದು ಕನಸು. ಕನಸು? ಏನದು? ಎಂತದು? ಎಂತದು? ಅತಿಕ ಯುವರಾಜರಿಗೆ ಮದುವೆ ಗಿಪ್ಪನ ಬರ್ಬೇಕಾಯ್ತು. ಅಲ್ಲಿಗೆ ಆಯ್ತು. ತಲೆ ಸರಿ. ಯುದ್ಧಕ್ಕೆ ಹೊರಟು ನಿಂತಿದ್ದಾನೆ, ಮದುವೆಯ ಕನಸು ನಿನಗೆ. ಮದುವೆ ಆಗಲಿಲ್ಲ, ಗಿಪ್ಪನ ಹೊರಟಾ ಇತ್ತು. ಇನ್ನು ಮದುವೆ ಆಗಲಿಕ್ಕೆ ಉಂಟು. ಕೆಂಪು ವಸ್ತ್ರ, ಕೆಂಪು ದಾಸವಾಳಗಳು, ಕತ್ತೆಯ ಮೇಲೆ ಕೂತಿದ್ದಾನೆ. ಏನ್ ಪಾಪಿ ಅಪ್ಪ, ಶತ್ರುಗಳ ಕನಸು ನಿನಗೆ. ಇಂತಹ ಕನಸು ಅಪ್ಪ ಯಾಕೆ ಆಗಲು ಸುಮ್ಮನೆ ಬೈಯುವುದು ಪಾಪಿ? ಮತ್ತೆ ಕನಸು ಬಿದ್ದದ್ದು ಯಾವ ರೀತಿಯಲ್ಲಿ ಅವರಿಗೆ ಬೇಕು ಅಂತ ಬಿದ್ದದ್ದು, ಅದು ಅದರಷ್ಟಕ್ಕೆ ಬಿಡುದು. ಕನಸೆಲ್ಲ ನಾವು ಎಣಿಸಿ ಬೀಳುದು. ಕೆಲಸ ಮಾಡುವಾಗ ನಿದ್ದೆ ಮಾಡಿದ್ದೆ ತಪ್ಪು ಅಂತ, ಅದರಲ್ಲಿ ಇಂತಹ ಕನಸು ಬೇರೆ. ಕನಸೇ ಬಾ ಅಂತ ಹೇಳಲಿಕ್ಕೆ ನಿದ್ದೆ ಮಾಡಿದ್ದು ದೊಡ್ಡ ಅಪರಾಧ, ಅದರ ಮತ್ತೆ ಇಂತಹ ಕನಸು. ಏ ಪಾಪಿಯೇ, ಬದಿಗೆ ನಿಲ್ಬೇಕು. ಒಂದು ಶಬ್ದ ಹೊರಗೆ ಬರಕೂಡದು. ಇನ್ನ ಗಾಳಿ ತಾಗಲಿಕ್ಕಿಲ್ಲ. ಏನು ಅತಿಕಾಯ, ಇದೋ ರಣವೀಳ್ಯವನ್ನು ಆಶೀರ್ವದಿಸುತ್ತಾ ಇದ್ದೇನೆ. ನೀವು ಉಸಿರೇ ತಳಬಾರ್ದು ಅಂತ ಹೇಳಿದ್ರೆ ನಾನು ಬಾಯಿಗೆ ಮೂಗಿಗೆ ಕೈ ಇಟ್ಕೊಂಡು ಉಸಿರು ಕಟ್ತಿದ್ದ. ನನ್ನ ಮಾತಿನ ಅರ್ಥ ಮಾಡಿಕೊಳ್ಳಬೇಕು.
ಹಿರಿಯರು ಹೇಳಿದ್ದಾರೆ, ಹಾ. ಹೃದಯ ಎಲ್ಲರ ಹಾಗೆ ಕೆಲಸ ಮಾಡುವುದಿಲ್ಲ, ನಿಧಾನದಲ್ಲಿ ನಡೀತಾ ಉಂಟಂತೆ. ಹಾ. ನೀವು ಮತ್ತು ಅವರನ್ನು ಶ್ವಾಸ ಕಟ್ಟಿಸಿದ್ರೆ ಏ, ಉಸಿರು ತೆಗಿಬಾರದು ಅಂತ ಹೇಳಿದ್ರೆ ಶಬ್ದ ಹೊರಗೆ ಬರಬಾರದು ಎನ್ನುವ ಹಾಗೆ. ಶಬ್ದ ಬರ್ತಿಲ್ಲ, ಮತ್ತೆ ಸಾಹಿತ್ಯಕ್ಕೆಲ್ಲ ಪುಣ್ಯಾತ್ಮ. ಅದು ಕಟ್ಟಿದ್ದಲ್ವ ಎಂತಕ್ಕೆ ಕಟ್ಟಿದ್ದು? ನೀನು ಸಾಹಿತ್ಯದ್ರು ತೊಂದರೆ ಇಲ್ಲ, ಇಲ್ಲಿ ಸತ್ರ ನಮಗೆ ಅಪವಾದ. ಇಲ್ಲಪ್ಪ. ಅಷ್ಟೆಲ್ಲ ಪುಣ್ಯ ಮಾಡಲಿಲ್ಲ. ಸುಮ್ಮನೆ ಕುಳಿತುಕೋ. ಅತಿಕಾಯ ಹೋಲು ಆ ರಾಮಪಾಳಯವನ್ನು ಗೆದ್ದು ಬಾ. ಏ ಪಾಪಿ, ಒಟ್ಟಿ ಸೀನು ಒಬ್ಬ ಶಕುನ, ಇನ್ನೊಂದು ಸೀನು, ಇನ್ನೊಂದು ಸೀನು ತಲೆ ಕಡಿತಾರೆ. ಈಗ ಏನಂತ ಸೀನಿಲ್ಲ, ನೀವು ತಲೆಗೆ ಹಿಡಿದು ಒಳ್ಳೆ ಒಂದು ಸೀನಲ್ಲಿ ಮುಗಿಯುವುದಿಲ್ಲ, ಎರಡು ಸೀನು ಬೇಕು. ಬರುದಿಲ್ಲ. ಬರಲಿ. ಹೇಗೆ ಬರ್ತೇನೆ? ಅಪ್ಪ ಶಕುನ ಮನೆಯಲ್ಲಿಲ್ಲ. ಮಗನೇ, ಹೋಗಿ ರಾಮಪಾಳಯವನ್ನು ಗೆದ್ದು ಬಾ, ಗೆದ್ದು ಬಾ, ಗೆದ್ದು ಬಾ. ನನಗೂ ಒಂದು ವೀಳ್ಯ ಮಾಡುವುದು. ಎತ್ತದಕ್ಕೆ ಯಾವತ್ತಿಗೆ ಹೋಗುದಲ್ವ ನಾನು? ಅವರಿಗೆ ಕೊಟ್ಟಿದ್ದೇನಲ್ವಾ? ಆವತ್ತು ಮಾಡುದಲ್ವಾ? ಓಹೋ, ನಿನಗೂ ಇಲ್ಲಬೇಕು. ಆದೀತು, ಜಾಗ್ರತೆ. ರಥ ಓಡಿಸುವಾಗ ಜಾಗರೂಕತೆಯಿಂದ ರಥವನ್ನು ಓಡಿಸು. ಜಯವನ್ನು ಸಂಪಾದಿಸುವಲ್ಲಿ ಮುಖ್ಯ ಪಾತ್ರ ನಿನ್ನದಾಗುವೆ. ಒಳಗಿತ್ತ ಒಳಗಿರುವುದಕ್ಕೆ ಕೊಟ್ಟದ್ದು ಇರಲಿ, ಮಂಗನ ಕೈಗೆ ಮಾಡಿಕೆ ಕೊಟ್ಟಂತೆ. ಆದೀತು, ಜಾಗ್ರತೆ. ಅತಿಕಾಯ ಜಯದ ನಿರೀಕ್ಷೆಯಲ್ಲಿರ್ತೇನೆ. ಗೆದ್ದು ಬರಬೇಕೇನು? ಹೋಗುವುದೇ, ಆದ್ರೆ ಹೇಗೆ ಹೋಗುವುದು? ಕಲಿಸಿ ತುಳಸಿಯ ತಂದೆ ಗಣಕರಳಂತೂರ್ತು ಹೊರತು ಕುಂದರ ಪದವಿ ರಚಿಸೇ ಸರಸ್ವತಿ ಮಾತೆಯನ್ನು ನಡಿರ ಹರೋರಿ ವರದನ ಅಭಿದಾಯ ಗಣಕಿ ಎಳೆಯ ದೊಡ್ಡ ತುಳಸಿಯ ಕುಡಿಯನ್ನೆಲ್ಲ ಕೊಯ್ದು ತಂದು ಅದರಂತೆ ಹಾರವನ್ನು ಮಾಡಿ ನನ್ನ ಕೊರಳಿಗೆ ಹಾಕಿಕೊಂಡಿದ್ದೇನೆ. ಊರ್ಧ್ವ ತ್ರಿಪುಂಡ್ರವನ್ನು ಬಲಿದಿದ್ದೇನೆ. 12 ನಾಮ 12 ನಾಮಗಳನ್ನು ಶರೀರದಲ್ಲಿ ಧರಿಸಿ ಶ್ರೇಷ್ಠನಾದಂತಹ ಒಬ್ಬ ನಾರಾಯಣ ಭಕ್ತ, ವಿಷ್ಣು ಭಕ್ತ ಹೇಗಿರ್ತಾನೋ ಹಾಗೇ ನನ್ನದಾದಂತಹ ಹೊರಛಾಯೆ ಕಾಣಿಸ್ತಾ ಇದೆ. ಮಾತೆಯಾದಂತಹ ಧಾನ್ಯವಾಗಿ ನೀವು ದೇವಿಯವರಲ್ಲಿ ಯುದ್ಧದ ಸುದ್ದಿ ಹೇಳಿದಾಗ ಕಣ್ಣೀರಿಳಿಸಿದನು ಹರಸಿದ್ದಾರೆ. ಹೇಗೂ ನೀನು ಬೇಕಾದಂತಹ ರಥದ ಸಿದ್ಧತೆ ಮಾಡಿದ್ದಿ. ನೀನನ್ನು ಪ್ರದಕ್ಷಿಣೆ ಬಂದು ವಂದಿಸಿ ರಥ ಏರಿಕೊಳ್ಳಲೇ. ಹೌದೇನು? ನೋಡಿದೀಯಾ? ಸಾಗರದ ಅಲೆಗಳಂತೆ ನಮ್ಮನ್ನು ಪ್ರೋತ್ಸಾಹಿಸಿ ಹಿಂಬಾಲಿಸುತ್ತಿರುವಂತ, ಆದರೆ ಇವರೆಲ್ಲ ಬರ್ತಾ ಇದ್ದಾರಲ್ಲ, ಬರ್ಬೋದು ಯಾಕೆ ಅಂತ ಇವರಿಗೆ ಅರ್ಥ ಆಗ್ಬೇಕಲ್ಲ. ನಮ್ಮೊಟ್ಟಿಗೆ ಎಂತವರು ಬರಬೇಕು? ಸಂಸಾರ ಶರದೀಯನು ದಾಟುವ ಕಣ್ಣಿನಲ್ಲಿ ಮೋಕ್ಷದಾಚಿದನು ಬಳ್ಳಿ ಬಹಳ ಪದವಿಯನ್ನು ಬಯಸುವ ಸುಪಟರನ್ನೊಡನೆ ಜೀವನ ತರುವ ಮಲ್ಲಿರಲಿ ಕೆಟ್ಟನೆಯ ವೀರರಾದಂತಹ ಲಂಕಾನಿವಾಸಿಗಳೇ, ನನ್ನ ಮೇಲಿನ ಅಭಿಮಾನದಿಂದ ಯುದ್ಧಕ್ಕೆ ನಮ್ಮನ್ನು ಹಿಂಬಾಲಿಸಿ ಹೊರಟಿದ್ದೀರಿ. ಆದರೆ ನಾನು ಹೋಗುತ್ತಾ ಇರುವುದು ಕೇವಲ ಯುದ್ಧಕ್ಕಲ್ಲ, ಮೋಕ್ಷ ಸಂಗ್ರಾಮಕ್ಕಾಗಿ ತೆರಳುತ್ತಾ ಇದ್ದೇನೆ. ಭಗವಂತನಾದ ರಾಮನ ಪದತಳದಲ್ಲಿ ನನ್ನ ಜೀವ ಪುಷ್ಪವನ್ನು ಸಮರ್ಪಿಸುವ ಉದ್ದೇಶದಲ್ಲಿ ನಾನು ಹೋಗ್ತಾ ಇದ್ದೇನೆ. ಹಾಗಾದ್ರೆ ಎಂತವರೆಲ್ಲ ನಮ್ಮೊಟ್ಟಿಗೆ ಬರಬೇಕು? ಸಂಸಾರ ಸಾಗರದಲ್ಲಿ ಬಿದ್ದು ಹೊರನಾಡುತ್ತಾ ಜೀವನ ಮುಕ್ತಿಯನ್ನು ಕಾಣುವುದಕ್ಕೆ ಅಸಾಧ್ಯರಾದವರು. ಅಯ್ಯೋ, ಮರಣವೊಂದನ್ನು ಕಾಣುವುದಕ್ಕೆ ಸಾಧ್ಯವಾಗಲಿಲ್ವಲ್ಲ. ಎದೆಯ ಗೂಡಿನೊಳಗೆ ಇರುವಂತಹ ಪ್ರಾಣ ಪಕ್ಷಿಯೂ ಹಾರಿ ಹೋಗುತ್ತಾ ಇಲ್ಲವಲ್ಲ. ಬದುಕು ನಿಸ್ತಾರವಾಗಿ ಹೋಯಿತಲ್ಲ. ಇದರಿಂದ ಬಿಡುಗಡೆಯನ್ನು ಹೊಂದುವುದು ಎಂತೂ? ಹೆಂಡತಿ, ಮಕ್ಕಳು, ವ್ಯಾಮೋಹ, ಅಧಿಕಾರ ಇತ್ಯಾದಿಗಳನ್ನೆಲ್ಲ
ತೊರೆದರೂ ಜೀವವನ್ನು ಹೋಗುವುದಿಲ್ಲವಲ್ಲ ಎನ್ನುವಂತಹ ಬಯಕೆಯಲ್ಲಿ ಯಾರಿರ್ತಾರೆ ಅಂತವರಿಗೆ ಮೋಕ್ಷವನ್ನು ಪಡೆಯುವುದಕ್ಕೆ ಯಾವ ಯಜ್ಞಾದಿಗಳನ್ನು ಮಾಡಬೇಕು ಅಂತ ಇಲ್ಲ. ವಿಶೇಷವಾದಂತಹ ದೇವರ ಧ್ಯಾನವನ್ನು ಮಾಡಿ ಭಗವಂತನನ್ನು ತಪಸ್ಸಿನಿಂದ ವರಿಸಿಕೊಳ್ಳಬೇಕಾದ ಪ್ರಮೇಯ ಈ ಕಾಲಕ್ಕಿಲ್ಲ. ಭಗವಂತನಾದ ಚಿರಂಜೀವಿ ಸ್ವರೂಪನಾದಂತಹ ರಾಮಭದ್ರ ನಮ್ಮ ನೆಲದಲ್ಲಿ ಕಾಲು ನಿಂತಿದ್ದಾರೆ. ಯಾರಿಗೆ ಏನು ಬೇಕು ಅದನ್ನೆಲ್ಲ ಕೊಡುವುದಕ್ಕೆ ಬದ್ಧ ಕಂಕಣನಾಗಿ ನಿಂತಿರುವಂತಹ ರಾಮಚಂದ್ರನಲ್ಲಿ ಹೋರಾಟ ಎನ್ನುವಂತಹ ಮುಕ್ತಿಯನ್ನು ಹೊಂದುವುದಕ್ಕೆ ಸಕಲ ಸೇನಾನಿವಾಹ ಒಂದಾಗಬೇಕು ಅಂತ ನಿಮ್ಮನ್ನೆಲ್ಲ ಕೇಳಿಕೊಳ್ಳುವುದು. ಅಂತವರೆಲ್ಲ ಬನ್ನಿ ನಮ್ಮೊಟ್ಟಿಗೆ. ಎಂತದ ಒಬ್ಬನ ಬಾಯಿ ಮತ್ತೊಬ್ಬನ ಕಿವಿಯ ಬಳಿಯಲ್ಲಿ ಬಿಡಾರ ಹುಡ್ತಾ ಉಂಟು. ಯಾಕೆ ಅಂತ ನನಗೆ ಗೊತ್ತಾಯ್ತು. ಯಾಕೆ? ನೀವು ಹೇಳಿದ ಹಾಗೆ ನಮ್ಮಲ್ಲಿ ಒಂದೇ ರೀತಿಯ ಭಕ್ತರ ಶೈವರಿದ್ದಾರೆ, ಗಾಣಾಪತ್ಯರಿದ್ದಾರೆ, ಶಾಕ್ತೇಯರಿದ್ದಾರೆ. ಬೇರೆ ಬೇರೆ ದೇವರನ್ನು ಆರಾಧಿಸುವಂತಹ ಭಕ್ತ ವರ್ಗಕ್ಕೆ ರಾಮ ಏನು ಕೊಡಬಲ್ಲ? ಎಲ್ಲಾ ಭಕ್ತರಿಗೂ ಒಂದೇ ಕಡೆಯಲ್ಲಿ ಮೋಕ್ಷ ಸಿಗುತ್ತಾಗ. ಹಾಗಾದ್ರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಬಿಡುತ್ತೇನೆ ನಾನು. ಉರುಹಂಗ ವಾಹನಂ ಚೈವ ತ್ರಿಕಕಾರ ಸವೈಪುರಿ ಪಾಷಾಣ ವಿನಕಾಪ ಪ್ರಕೇಶೋಪಾಹಿಮಂ. ಇದನ್ನು ಬಿಡಿಸಿದರೆ ಎಲ್ಲರಿಗೂ ಅರ್ಥ ಆಯಿತು. ಉರುಹಂಗ ವಾಹನಂ ಚೈವ, ವೃಷಭ ವಾಹನನು, ಹಂಸ ವಾಹನನು, ಗರುಡ ವಾಹನನು, ಇಂತಹ ವಾಹನವನ್ನು ಧರಿಸಿದವ. ತ್ರಿಕಟ, ತ್ರಿಶೂಲಧಾರಿ, ಚಕ್ರಧಾರಿ, ಕಮಂಡಲಧಾರಿ, ರಸವೈಪುರಿ, ರಜತಾದ್ರಿವಾಸ, ವೈಕುಂಠವಾಸ, ಸತ್ಯಲೋಕೇಶ, ಪಾಷಾಲ, ಪಾರ್ವತೀ ರಮಣ, ಶಾರದಾ ರಮಣ, ಲಕ್ಷ್ಮೀ ರಮಣ, ವಿನಕ, ವಿನಾಯಕನಪ್ಪ, ನಾರದನಪ್ಪ, ರಾಮಚಕ್ರೇಶ್ವರನಪ್ಪ, ಇದೆಲ್ಲವೂ ಆಗಿ ಮೋಕ್ಷವನ್ನು ಕೊಡುವುದಕ್ಕೆ ಆ ಭಗವಂತನಾದ ರಾಮನನೇ ಶತಸಿದ್ಧರಿದ್ದಾನೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ಸಾರೇ ಕೃಪಯಾ ಪಾರೇ ಪಾಹಿ ಮುರಾರೇ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಾಯ ಕೇಶವಂ ಪ್ರತಿಗಚ್ಚತಿ. ಆಕಾಶದಿಂದ ಇಳಿದ ನೀರೊಂದು ಸಾಗರ ಗರ್ಭವನ್ನು ಸೇರಿ ಮತ್ತೆ ಆವಿಯಾಗಿ ಮೋಡವಾಗಿ ಮತ್ತೊಮ್ಮೆ ಮಳೆಯ ರೂಪದಲ್ಲಿ ಸಾಗರ ಭೂಮಿಯನ್ನು ಸೇರಿದ ಹಾಗೆ ಎಲ್ಲ ದೇವತೆಗಳಿಗೆ ನಾವು ಅರ್ಪಿಸಿದಂತಹ ನಮಸ್ಕಾರವೆಲ್ಲವೂ ಕೇಶವ ಸದೃಶನಾಗಿರುವಂತಹ ನಾರಾಯಣನಿಗೆ ಸಮರ್ಪಿತವಾಗುತ್ತದೆ. ಆ ನಾರಾಯಣನೇ ರಾಮರೂಪದಿಂದ ಕಾಣಿಸಿಕೊಂಡಿದ್ದಾನೆ. ಅಂತಹ ವಿಭೂತಿ ಭಕ್ತಾದಂತಹ ಶಕ್ತಿ ಸ್ವರೂಪಕ್ಕೆ ನಾವು ಮಣಿದಾಗ ನಮ್ಮ ಅಂತರಂಗದ ಗೂಡಿನಲ್ಲಿ ಏನುಂಟು ಅದನ್ನು ಕೊಡುವುದಕ್ಕೆ ಅವನು ಸಿದ್ಧನಿದ್ದಾನೆ. ಅದನ್ನು ಪಡೆಯುವುದಕ್ಕೆ ಎಲ್ಲರೂ ಮೋಕ್ಷಾಕಾಂಕ್ಷಿಗಳಾಗಿ ಬನ್ನಿ ಒಳಗಡೆ ಎಲ್ಲರಿಗೂ ಅರ್ಥ ಆಗಿದೆ, ಎಲ್ಲವರಿಗೆ ಗೊತ್ತಾಗಲಿಲ್ಲ. ನೋಡುವ ಇವರಿಗೆಲ್ಲ ಅರ್ಥ ಆಗುವ ಒಂದೇ ಭಾಷೆಯಲ್ಲಿ ಡಂಗುರ ಮಾಡುವುದೇ. ಡಂಗುರ ಮಾತ್ರ ಸ್ಪಷ್ಟ ಇಲ್ಲಿ. ಸ್ವಲ್ಪ ಬೇಗ ಆದ್ರೂ ತೊಂದರೆ ಇಲ್ಲ, ಒಳ್ಳೆದಾಗಲಿ. ಅದೆಲ್ಲ ಬೇಡ. ಕೇಳಿರೋ ಕೇಳಿರೋ ಕೈಯಲ್ಲಿಟ್ಟು ತಿಳಿಗೊಟ್ಟು ಕೇಳಿರೋ ಕೇಳಿಲ್ಲ ಕೇಳಿರೋ ಕೇಳಿರೋ ಕೈಯಲ್ಲಿಟ್ಟು ತಿಳಿಗೊಟ್ಟು ಕೇಳಿರೋ ಕೈಯಲ್ಲಿಟ್ಟು ತಿಳಿಗೊಟ್ಟು ಕೇಳಿರೋ. ನಮ್ಮ ಕಾಯಲು ನನಗಿದ್ದು ರಚಿಕರು ಬರುವವರು ಬನ್ನಿರೋ, ರಾಮನ ಕಾಣಿರೋ, ಮೋಕ್ಷವ ಪಡೆಯಿರೋ. ಕೇಳಿರೋ ಕೇಳಿರೋ ಅದೆಂತದ್ದೋ ನೀವು ಲೆಕ್ಕದಲ್ಲಿ ಯಾರು ತೆಗೆದುಕೊಂಡು ಲೆಕ್ಕಾಚಾರ ಲೆಕ್ಕಕ್ಕೆ ಹೆಚ್ಚಾಗಿ ಕಿವಿಗೊಳ್ತಾರೆ. ಊರುಮಠ ಬಿಡ್ಲಿಕ್ಕಾಗುವಾಗ ಮಠದ ಹತ್ತಿರ ನಿಂತುಕೊಂಡು ಮಧ್ಯಾಹ್ನದ ಹೊತ್ತಿಗೆ ಕೈಯಿಂದ ಎಂತದ್ದು. ಅದರ ಬಂಧುಗಳೇ, ಕೇಳಿರಿ ಕೇಳಿರಿ ಕೇಳಿರಿ, ಎಲ್ಲರೂ ಕಿವಿಗೊಟ್ಟು ಕೇಳಿರಿ. ಅಕ್ಕ ಕಿವಿಗೆ ಕೈ ಹಾಕುದವರು ನಿಮ್ಮ ಕಿವಿ ತೆಗೆದುಕೊಳ್ಳಿ ಅಂತ ಹೇಳಿದ್ದಲ್ಲ, ನಾನು ಹೇಳುವ ಮಾತನ್ನು ಕೇಳಿ ಅಂತ ಹೇಳಿ. ಹಾಗಲ ಬಂಧುಗಳೇ, ಇವತ್ತು ಅದು ಮೊನ್ನೆ ಆಯ್ತಲ್ಲ, ಮೊನ್ನೆ ಆಯ್ತಲ್ಲ, ಅದು ಬೇರೆ ಧರ್ಮ ಪ್ರವಚನ ಅಲ್ವಾ, ಮೊನ್ನೆ ಆಯ್ತಲ್ಲ. ಆಯ್ತು, ಇನ್ನೊಂದ್ಸಲ ಇದ್ರೆ ಹಾಗೆ ಎಲ್ಲಿ ನಿಲ್ಲಿಸಿದ್ದೇನೆ. ಅದು ಹೊರಗೆ ನೀನು ಯಾರ್ಯಾರದಲ್ಲಿ ನೇತಾಡಿಕೊಂಡು ಬರುವುದು ನಿಲ್ಲಿಸಿದ್ದೇನೆ. ಮುಂದುವರಿಸು. ಹಾಗಲ್ಲ ಬಂಧುಗಳೇ, ಇವತ್ತು ನಮ್ಮ ಅಧಿಕಾರ ಮಹಾರಾಜರು ಯುದ್ಧಕ್ಕೆ ಹೊರಟಿದ್ದಾರೆ. ರಾಮದೇವರಲ್ಲಿ ಕಾರಣ ಅಪ್ಪನಿಗೆ ಬೇಕಾಗಿ ಹೊರಟಲ್ಲ,
ಅವರಿಗೆ ಬೇಕಾಗಿ ಹೊರಟಿದ್ದಾರೆ. ಕೇವಲ ಒಂದೇ ಒಂದು ಉದ್ದೇಶ, ಮೋಕ್ಷವನ್ನು ಪಡೆಯಬೇಕು ಅಂತ. ಅವರ ಜೊತೆಯಲ್ಲಿ ನೀವು ಕೂಡ ಬರುದಿದ್ರೆ ಯಾವ ಆಸೆಯನ್ನು ಇಟ್ಟುಕೊಂಡು ಬರಬೇಡಿ. ಸ್ಥಳ ಬೇಕು, ಮನೆ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು, ಮೊಮ್ಮಕ್ಕಳು ಬೇಕು ಅಂತ ಇದ್ದವರು ಯಾರು ಬರಬೇಡಿ. ಕೇವಲ ಮೋಕ್ಷ ಮೋಕ್ಷ ಅಂತ ಇದ್ದವರು ಬನ್ನಿ ಬನ್ನಿ ಬನ್ನಿ. ಆಯ್ತಲ್ಲ, ಬಳಿಕ ಬಂದು ತಿಳಿದು ಎಲ್ಲರೂ ಒಂದೇ ಮತದಿಂದ ನಮ್ಮನ್ನು ಹಿಂಬಾಲಿಸ್ತಾ ಇದ್ದಾರೆ. ಏನು ರಾಮ? ಪರಿಣಾದವನು ನೀನು, ನಿನ್ನವರನ್ನು ಕಳಕೊಂಡೆ. ನಮ್ಮ ಬಾಣದ ಹತಿಯೇನು ಅನ್ನುವುದನ್ನು ನೀವೆಲ್ಲವರು ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೀರಿ. ಸರಿ. ಆಗ ಹೀಗೆ ಬಂದು ಮತ್ತೆ ಆಕ್ಷೇಪಕ್ಕೆ ತೊಡಗಿದ್ದೀಯ. ನನ್ನನ್ನು ಕೊಲ್ಲುತ್ತಿ, ಹೌದು. ಸುರಪರನ್ನು ಗೆಲ್ಲುತ್ತಿ. ಈ ಬಗೆಗೆ ನೀನು ಆಲೋಚಿಸುವಾಗ ಕಾಣ್ತದೆ. ಮೀವರ ಗೆಲ್ಲುವುದು ನೀ ಹಮ್ಮಿದ ಬಗೆಯೇನು? ಮಾಟ ಮಾಡ್ತೀಯ, ಮಾರಣ ಮಾಡ್ತೀಯ, ಏನು ಮಾಡ್ತೀಯ? ರಾಮ, ಧನುಜರು ನಿಜ ಮಾಯಾವಿಗಳು ಎಂಬುದನ್ನು ನೀನು ಕೂಡ ಅರಿತಿದ್ದೀಯ. ಮಾಟವು, ಮಾರಣವು, ನಿಜ ರಣವು ಪ್ರತಿಯೊಂದಕ್ಕೂ ಕೂಡ ಸಿದ್ಧವಾಗಿಯೇ ಬಂದಿದ್ದೇನೆ. ನಿನ್ನ ಸಾಮರ್ಥ್ಯ ಏನೆಂಬುದನ್ನು ರಣದಲ್ಲಿ ತೋರಿಸಿ. ಈ ರೀತಿಯ ವಿದ್ಯೆಗಳನ್ನು ನಾನು ಕಂಡಿದ್ದೇನೆ. ಆ ವಿದ್ಯೆ ಮಾಡಿದ ಬಗೆಯನ್ನು ನೋಡಿದ್ದೇನೆ, ಅದನ್ನು ನಿವಾರಣೆಯನ್ನು ಮಾಡಿದ್ದೇನೆ. ಈಗ ಸೋತದ್ದು ಮಾತ್ರವೇ ಅಲ್ಲ, ಹಿಂದಕ್ಕೆ 3 ಬಾರಿ ನಿನ್ನನ್ನು ಸೋಲಿಸಿದ್ದೇನೆ. ನಮ್ಮ ಶ್ವೇತಛತ್ರ ಖಂಡನೆ ಮಾಡಿದ್ದಿರಬಹುದು, ನಿನ್ನನ್ನು ವಿವಸ್ತ್ರನನ್ನಾಗಿಸಿ ನಿನ್ನ ಮಡದಿ ಅಂತಃಪುರಕ್ಕೆ ಕಲಿಸಿದಿರಬಹುದು, ವಿರಥನನ್ನಾಗಿ ಮಾಡಿದಿರಬಹುದು. ಇಂತಹ ಪ್ರಕರಣಗಳು ಸಾಕ್ಷಿ ಇರುವಾಗ ಈಗ ಗೆಲ್ಲುತ್ತೇನೆ ಅಂತ ಬಂದ್ರೆ ಉಸಿರು ನಿಲ್ಲಿಸೋಣ. ನನ್ನೊಂದಿಗೆ ಸುತ್ತಾಗಿರಾಗುತ್ತಾ ಇರುವೆ. ಇಂದಿನ ವಿಷಯವಲ್ಲ, ಇಂದಿನ ವಿಚಾರವನ್ನು ಹೇಳುತ್ತೇನೆ. ಯಾವುದು? ನಿನ್ನದೇ ವಂಶಸ್ಥನಾದಂತಹ ನಿನ್ನಗಿಂತ 21 ತಲೆಮಾರು ಹಿಂದಿನವ ಅನರಣ್ಯಕರೆಂಬವ ನಾನು ದಿಗ್ವಿಜಯವನ್ನು ಕೈಗೊಂಡ ಸಂದರ್ಭದಲ್ಲಿ ಅವರೊಂದಿಗೆ ಯುದ್ಧಕ್ಕಾಗಿ ನಿಂತೆ ಕಾಡಿಯಾಗಿ ಹೋರಾಡುವಂತಹ ಸಂದರ್ಭ ಅವನ ತುರುಬಿಗೆ ಕೈ ಇಕ್ಕಿ ಈ ಹಿಡಿದಂತಹ ಚಂದ್ರಹಾಸನಿಂದ ಅವನ ರುಂಡವನ್ನು ಬೇರ್ಪಡಿಸಿದವನು ನಾನು. ಆದ್ದರಿಂದ ಹೇಳ್ತಾ ಇದ್ದೇನೆ ಕೇಳು. ಅವನನ್ನು ಕೊಂದ ಬಳಿಕ ನೀನು ನನಗೆ ಸಾಮಾನ್ಯ ಕುಳಿತಿದ್ದಂತಹ ನಮ್ಮ ಹಿರಿಯರಾದ ನನ್ನಕರನ್ನು ಕೊಂದವ ನೀನು. ಸತ್ಯ. ಒಂದ ಬಗೆಯನ್ನು ನಾನು ಅರಿತಿದ್ದೇನೆ. ಯಾವಾತನ ಕೃಶವಾಗಿದ್ದೇನೆ. ಈ ಕಾಲಕ್ಕೆ
ಯುದ್ಧ ಸಲ್ಲ ಮತ್ತೆ ಪೂರ್ಣ ಸಿದ್ಧತೆಯಿಂದ ಬರ್ತಾರೆ ಅಂತ ಆಡಿದ್ರು. ಅಂತವರನ್ನು ಕೊಂದಿದ್ದೀಯ. ವೈದಿಕವಾದ ಕ್ರಮದಲ್ಲಿದ್ದ ಒಬ್ಬರನ್ನು ಕೊಂದಂತಹ ಪಾಪ ಗುರುತರವಾಗಿ ನಿನ್ನಲ್ಲಿ ಉಂಟು. ಸಾಯುವ ಕಾಲಕ್ಕೆ ಅವರೇ ಆಡಿದ್ದಾರೆ. ನನ್ನಿಂದ ಮುಂದಕ್ಕೆ ದಾಶರಥಿಯೇ ಬರ್ತಾರೆ ನಿನ್ನನ್ನು ಕೊಲ್ಲುವುದಕ್ಕೆ ಎನ್ನುವ ಹಾಗೆ. ಹಾಗಾದ್ರೆ ವನಿತೆಯ ದೆಸೆಯಿಂದ ಬಂದದ್ದಲ್ಲ, ಬಂದದ್ದು ದಾಶರಥಿ. ಕೊಲ್ಲುತ್ತೇವೆ. ಎಷ್ಟು ಕೈನತ್ತೆ ಮತ್ತಷ್ಟು ಪುಟ್ಟುಗ ಬರಿಯ ಬಿಟ್ಟು ನಿಟ್ಟಿಸಿರ ಬಿಟ್ಟರು ನಿಲತದಿ ಕಂಗೆಟ್ಟು ಗನುಜನ ಬಿಟ್ಟು ಕುಳಿತ ಧನುಜಗರುತ್ತ ಮೊಡದೆ ಮಾತಲಿ ನುಡಿದ. ಏನಿದು ವಿಚಿತ್ರ! ಹಲವನ್ನು ಸಮರುವುದಕ್ಕೆ ಬೇಕಾಗಿ ಅಸ್ತ್ರ ಶಸ್ತ್ರಗಳನ್ನು ಅನೇಕ ಬಾರಿ ಪ್ರಯೋಗಿಸಿರು. ಕತ್ತರಿಸಿದ ಶಿರಗಳು ಮತ್ತೊಮ್ಮೆ ಪುಟ್ಟುತ್ತಾ ಉಂಟು. ಹಾಗಾದ್ರೆ ಅಪ್ರಯೋಜಕವಾದಂತಹ ಕೆಲಸದಲ್ಲಿ ತೊಡಗಿದ್ದೇನೆ ಅಂತ. ಹಾಗಾದ್ರೆ ಯುದ್ಧ ಮಾಡಿ ಫಲವಿಲ್ಲ, ಧನುಷನ್ನು ಇಳಿಸಿದ್ದೆ ಹಾಗೆಂದು ಬಂದವನಿದ್ದಾನಲ್ಲ ಮಾತಲಿಯೇ. ಮಾತಲ್ಲಿಯ ನಾನೆಂಬ ಮಾತನ್ನು ಕೇಳು. ಯಾವ ಸಾಧನ ಕೈಸೋತು ನೋಡುವ ನೂಕಿ ಸಂಸಾರಗಳ ಸಮೀಪವಾಗಿ ನಮಗೆ ಸ್ವೀಕರಿಸಿದವ ಗೊತ್ತಿರುವುದಲ್ಲಿಯೋಣ. ಯಾಕೆ ದೇವ ವಿಲಾಸ ಸಾಧು ಬರಲು ಬಂದೆ ನಾಚೇತ ನನಗೆ ಸುಳ್ಳು ತೆರಳು ಮಾತಲಿ. ಮಾತಲಿಯೇ, ರಾವಣಾಧೀನತೆಯಲ್ಲಿ ಬದುಕಿದ ನಿಮಗೆ ಸ್ವಾತಂತ್ರ್ಯಕ್ಕಾಗಿ ನನ್ನೆಡೆಗೆ ಬಂದು ನನ್ನ ಸಹಾಯಕರಾಗಿ ನೀವು ಒದಗಿದ್ದೀರಿ. ನಿಮಗೆ ಸಹಾಯವನ್ನು ಒದಗಿಸಬೇಕು ಎನ್ನುವ ಕಾರಣದಿಂದ ತನ್ನ ಶರಗಳನ್ನು ಕೊಂಡು ಇವನ ಜೊತೆ ಕಾಳಗವನ್ನು ಎಸಗಿದ್ರು ಫಲ ಕಾಣದೇ ಇರುವಂತಹ ಸ್ಥಿತಿ ಉಂಟು. ಮೃತ್ಯು ದೇವತೆಯ ಹತ್ತಿರ ಸುಳಿಯದ ತೆರದಲ್ಲಿ ವ್ಯವಹರಿಸುತ್ತಿರುವ ರಾವಣನನ್ನು ಕೊಲ್ಲುವುದಕ್ಕಾಗದೇ ಇರುವ ರಾಮ ಸೋತಿದ್ದಾನೆ ಎನ್ನುವುದು ಅರ್ಥ. ಮಾತಲಿಯ ನೀ ನಡೆ ನಾಗೇಶನೆಡೆಗೆ ರಾಮನಿಂದ ಆಗದಂತಹ ಕಾರ್ಯದ ಕುರಿತಾಗಿ ಆಲೋಚಿಸಬೇಕಾದಿಲ್ಲ ವಿಭೀಷಣ. ಶರಣ ಬಾರಯ್ಯಲ್ಲ ಮರೆಯ ಹೊತ್ತೆಯ ಬೈದೆ ಎರಡೇ ವಚನವದಾಯ್ತು ಕರೆಯುಳ್ಯ ಮಗಿಂದು ಎರಡು ನಿನ್ನಜ್ಞನ ಶರಣಾಕಾರಕನಾಗಿ ಹರಿದು ಜೀವಿಸುವ ಶರಣ ನೋಡಿ ಶರಣ ಬಾರಿ. ಶರಣ ವಿಭೀಷಣ, ಸತಿ ಪ್ರಾಪ್ತಿಗಾಗಿ ಶರದಿಗೆ ಸೇತುವನ್ನು ಬಳಿಯುವ ಪೂರ್ವದಲ್ಲಿ ಸೈಕತದ ಮೇಲಿದ್ದ ಕಾಲಕ್ಕೆ ಅಂಬರ ಪಥದಲ್ಲಿ ಅನಲ ಸಂಪಾತಿ ಎನ್ನುವ ನಾಲ್ವರನ್ನು ಜೊತೆಯಾಗಿಸಿಕೊಂಡು ಕಾಣಿಸಿಕೊಂಡವ ನೀನು. ಆ ಹೊತ್ತಿಗೆ ನಿನ್ನನ್ನು ನಾನು ಶರಣನಾಗಿ ಸ್ವೀಕರಿಸಿದೆ. ಮಾತ್ರವೇ ಅಲ್ಲ, ಒಂದು ಮಾತನ್ನೂ ಆಡಿದ್ದೇನೆ. ಭಾವಿ ಲಂಕೆಯ ಆಧಿಪತ್ಯವನ್ನು ನಿನಗೆ ಕೊಡಿಸ್ತೇನೆ. ಚಕ್ರವರ್ತಿ ನೀನೇ ಎನ್ನುವ ಹಾಗೆ ಅಥವಾ ಲಂಕೆಯ ರಾಷ್ಟ್ರಕ್ಕೆ ನೀನೇ ರಾಜ ಎನ್ನುವ ಹಾಗೆ ಸಮುದ್ರದ ನೀರನ್ನೇ ಅಭಿಷೇಚನ ಮಾಡಿದ್ದೇನೆ. ರಾಮೋ ದುರ್ನಾಭಿಭಾಷತೆ, ಎರಡು ಮಾತುಗಳನ್ನು ಆಡುವನು ರಾಮನಲ್ಲ. ಹಾಗಾದರೆ ಈಗ ಮಾತ್ರ ಎರಡು ಮಾತು ನನಗಾಗುತ್ತಾ ಉಂಟು. ಹೋಗು ನಿನ್ನ ಅಣ್ಣನ ಹತ್ತಿರ. ಸಹಭವನಾದ ಸಹಜನಾದ ನಿನ್ನ ಜೊತೆಯಲ್ಲಿ ಅವ ಪ್ರೀತಿಯಿಂದ ವ್ಯವಹರಿಸ್ತಾನೆ. ರಾಮ ಸೋತಿದ್ದಾನೆ, ರಾವಣನ ಕಾಲು ಹಿಡಿದು ಬದುಕಯ್ಯ ಹೋಗಿದೆ. ಬಲ್ಲದೇವನಿಲ್ಲ ಚರಿತ ಇದನ್ನೆಲ್ಲ ತೋರಿಸಲ್ಲ ಶ್ರೀರಘುನಾಥ. ನನ್ನ ಮಾಯಾವಿ ನೀನುಂದ ನರನಲ್ಲನಿ ಉಲ್ಲಲೋಚನೆಯೆಂಬ ಮಾತ ದೇವಾದ ಚರಿತ. ಮಾತಲಿ ಏನು ಮಾತಂತ ಹಾಡ್ತಾ ಇರ್ತೀವಿ. ಏನಪ್ಪ? ದರೆಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಧರೆಗೆ ಅವತರಿಸಿ ಬಂದಂತಹ ದೈವಿ ಮಾನುಷ ನೀನು. ಈ ಕಾಲಕ್ಕೆ ಲೋಕ ಕಂಟಕನಾಗಿ ಮೆರೆತಿರುವಂತಹ ರಾವಣನನ್ನು ನನ್ನಿಂದ ಕೊಲ್ಲಲು ಅಸಾಧ್ಯವೆನ್ನುವುದಾಗಿ ಕೈ ಚೆಲ್ಲಿ ನಿಲ್ಲುತ್ತಾ ಇದೆಯಲ್ಲ. ಇದು ಎಷ್ಟು ಸರಿ? ಇದು ದೇವ, ಸ್ವಸ್ವರೂಪ ಜ್ಞಾನವಿಹೀನನಾಗಿ ವರ್ತಿಸಿಕೊಳ್ಳಬೇಡ. ನರ ನಾಟಕವನ್ನೇ ಮಾಡಬೇಡ. ನೀನೇನು ಎನ್ನುವುದನ್ನು ಅರಿಯು. ಮಾತಲಿಯೇ, ನೀನು ಆಡುತ್ತಾ ಇದ್ದ ಕಾಲಕ್ಕೆ ಅಂಬರ ಪಥದಲ್ಲಿ ಅಗತ್ಯ ಮಹಾಮುನಿಗಳು ಗೋಚರಿಸುತ್ತಾ ಇದ್ದಾರೆ. ಇಂದ ಕಾದರೂ ಕಳ ಸಂಹಾರಕ್ಕೆ ಬೇಕಾಗಿ ಕೋದಂಡವನ್ನು ಕೊಟ್ಟ ಅವರೇ ಈ ಕಾಲಕ್ಕೆ ಬಂದು ನನ್ನ ಧೀಶಕ್ತಿಯನ್ನು ವೃದ್ಧಿಸುವುದಕ್ಕೆ ಆದಿತ್ಯ ಹೃದಯವನ್ನು ಬೋಧಿಸ್ತಾ ಇದ್ದಾರೆ. ಮತ್ತೊಮ್ಮೆ ಪರಿಪುಷ್ಟನಾಗಿ ಎದ್ದು ನಿಂತಿದ್ದೇನೆ. ಈಗ ಯುದ್ಧ ಮಾಡಬೇಕಲ್ಲ ಹೇಗೆ? ಇದು ಮಹಾಶಾಂಗವನ್ನು ಮಹಾಶಾಂಗವನ್ನು ಮಾತಲಿಯ ಕೈಗಿತ್ತವನಿದ್ದಾರೆ.
ಇದನ್ನು ಧರಿಸಿ ವಿಶ್ವ ವಿರಾಟ್ ಸ್ವರೂಪದಿಂದ ಖಳನಿಗೆ ಕಾಣಿಸಿಕೊಂಡೆ. ಶಬದನಾ ಪುಂಡರೀಕಾ ಭಜನ ಜಗದೋತ್ತಮ ರೂಪನ ಖಂಡಬಲ ಬ್ರಹ್ಮಾಂಡ ಕೋಟಿಯ ತಟ್ಟಗಲ ಕೃಪಗೊಂಡು ಸಲಗುಣದಾಂಡ ದೀಶುಕಂಬ ಪುಂಡರೀಕಾ ಭಜನ ಜಗದ ಖಂಡ ರೂಪನ ಖಂಡಬಲ ಬ್ರಹ್ಮಾಂಡ ಕೋಟಿಯ ತಟ್ಟಗಲ ಕೃಪಗೊಂಡು ಸಲಗುವ ಗುರುಮೂರ್ತಿಯ ರೂಪದ ವಿಶ್ವಾಚಾರ ವೀರೂರದ ಮಾಯ ವಿಚಾರ ಶ್ರೀರಾಮಕೃಷ್ಣ ಕಾರಣ ಸುಪ್ರಧಾನ ಚಾರು ನಿಗಮಿ ದೂರ ನಿರುಪಮ ಶೂರ ಗುರುತಿರಹಾರ ಪುರಿತ ಸಮಾರ ಹರ ಸೂರ ವಾರ ಮುತ ಗಜ ದೇವ ನೀನು ಭಗವರುಪಮ ಚಾರು ನಿಗಮಿ ದೂರ ನಿರುಪಮ ಶೂರ ಗುರುತಿರಹಾರ ಪುರಿತ ಸಮಾರ ಹರ ಸೂರ ವಾರ ಮುತ ಗಜ ದೇವ ನೀನು ದಶವದನ ಕೋದಂಡರಾಮನ ಕಂದನ ದಶವದನ ಚಾರುಣಿಯ ಮಮಿದೂರ ಸೂರ ಹಾರ ದುರಿತ ಸಂಹಾರ ಶಿವವಾರ ಕಂದನ ದಶವದನ ಕೋದಂಡರಾಮನ ಕಂದನ ದಶವದನ ರಾಮ 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 ಎಂತಹ ದೃಶ್ಯವನ್ನು ನಾನೆಂದು ಕಾಣುತ್ತಾ ಇದ್ದೇನೆ. ರಣರಂಗವನ್ನೊಮ್ಮೆ ಪ್ರಖರ ದೀಪ್ತಿಯೇ ಸೂಸಿದಂತಹ ಅನುಭವವಾಯಿತು. ಏನೆಂಬುದಾಗಿ ಸರಿಯಾಗಿ ನೋಡಿದೆ ಎಂದಾದರೆ ಶಾರಂಗ ಮಹಾಧನಸ್ಸನ್ನು ಧರಿಸಿಕೊಂಡು ವಿಶ್ವಾಕಾರಣನ ನಿಂತವನು ಸಾಮಾನ್ಯನಲ್ಲ. ವೈಕುಂಠವಾಸಿಯಾದಂತಹ ಶ್ರೀಮನ್ನಾರಾಯಣನೇ ಭಕ್ತರನ್ನು ಉದ್ಧರಿಸುವುದಕ್ಕಾಗಿ ಇಲ್ಲಿವರೆಗೆ ಬಂದಿದ್ದಾನೆಂಬುದಂತೂ ಸ್ಪಷ್ಟವಾಗಿದೆ. ಬ್ರಹ್ಮನಾಗಿ ಪಾಲಿಸಿ ಸೃಷ್ಟಿಸಿ ವಿಷ್ಣುವಾಗಿ ಪಾಲಿಸಿ ಮಹೇಶ್ವರನಾಗಿ ಲಯಗೊಳಿಸುವುದಕ್ಕೆ ಈ ಅವತಾರವನ್ನು ತಾಳಿದ್ದಾನೆಂಬುದಂತೂ ಸ್ಪಷ್ಟವಾಗಿದೆ. ಇವನ ವಿಶ್ವ ವಿರಾಟ್ ಸ್ವರೂಪವನ್ನು ಕಾಣುವುದಕ್ಕೆ ಕಣ್ಣುಗಳೆರಡು ಸಾಕಾಗುತ್ತಾ ಇಲ್ಲ. ಇವನ ಈ ರೂಪವನ್ನು ಕಾಣುವಂತಹ ಸೌಭಾಗ್ಯ ನನ್ನ ಪಾಲಿಗೆ ಒದಗಿ ಬಂತು. ಭಲೆ ಭಲೆ, ಇಲ್ಲಿಯವರೆಗೆ ನಾನು ನಡೆದುಕೊಂಡಂತಹ ದಾರಿ ಸರಿಯಾದದ್ದೇ ಎಂಬುದಾಗಿ ನನಗೆ ಸ್ಪಷ್ಟವಾಗುತ್ತಾ ಇದೆ. ಮಡದಿಯಾದಂತಹ ಮಂಡೋದರಿಯ ಮಾತನ್ನು ಕೂಡ ತಿರಸ್ಕರಿಸಿದೆ, ಮಾತೆಯ ಮಾತನ್ನು ಕೂಡ ಅಲ್ಲಗಳೆದೆ. ಆ ಅಲ್ಲಗಳೆದ ಕಾರಣದಿಂದಾಗಿಯೇ ಇಂತಹ ದೃಶ್ಯವನ್ನು ಕಾಣುವಂತಹ ಸೌಭಾಗ್ಯ ಈ ದಶಕಂಠನ ಪಾಲಿಗೆ ಒದಗಿ ಬಂತು. ಇದಕ್ಕಿಂತ ಸೌಭಾಗ್ಯ ಇನ್ನೇನು ಬೇಕು? ಬಿಡಿಯಯ್ಯ, ಈ ಸಿರಿಯನ್ನು ಕಾಣುವುದಕ್ಕಾಗಿ ನಾನು ಇಲ್ಲಿಯವರೆಗೆ ಬಂದವನಲ್ಲ. ಯಾಕೆ? ಈ ಸಿರಿ ಎಂಬುದು ಶಾಶ್ವತವಾಗಿ ಉಳಿಯುವಂಥದ್ದಲ್ಲ. ಹಾಗಾದರೆ ನನಗೆ ಬೇಕಾದದ್ದು ಏನು? ದಿಕ್ಕಿನ ಸಿರಿಯು ಮೇಲಿನ್ನುಂಟು, ಇದನ್ನೇ ಭಾವಿಸಿಕೊಂಡವನು ನಾನು. ಹಾಗೆ ಭಾವಿಸುವ ಬಂದಂತಹ ನಾನು ನನ್ನ ತಮ್ಮನಾದಂತಹ ಕುಂಭಶ್ರಮಣ ವಿಜಯನಾಗಿ ಹೋದ. ನಾನು ಜಯನಾಗುವುದಕ್ಕೆ ಇಲ್ಲಿಯವರೆಗೆ ರಣಕಣಕ್ಕೆ ಬಂದಿದ್ದೇನೆ. ಇವನ ದೃಶ್ಯವನ್ನು ರೂಪವನ್ನು ಕಾಣುವಂತಹ ನಾನೇ
ಧನ್ಯ ಧನ್ಯ ಧನ್ಯ. ಸಾಕು ಸಾಕು. ಸಾಕು ಸಾಕು ಬೇಗ ಛಲಪಡ ಬಲ್ಲೋದ್ಯಮಗಳು ಸಾಕು 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 ಬೇಗ ಛಲಪಡ. ತನ್ನನ್ನು ತಾನು ಮರೆತಾಗ ಮಾತ್ರ ತಾನಾಡಬೇಕಾದದ್ದು ಮುಂದೆ ಹಿಂದಾಗಿ ಹೋಗ್ತದೆ. ಅಲ್ಲದೆ ಇದ್ರೆ ರಾವಣ ಮೆರೆದ ಬಗೆಯನ್ನು ನಾನೇನು ತಿಳಿಯದೇ ಇರುವವನಲ್ಲ. ಲೋಕ ವಿಕ್ರಮಿಯಾಗಿ ಮೆರೆದ ಲೋಕದಲ್ಲಿ ಆತತೆಯ ರವವನ್ನೆಬ್ಬಿಸುವುದಕ್ಕೆ ಕಾರಣನಾದ ರಾವಣ ತಲೆಯನ್ನು ತಗ್ಗಿಸಿ ಬೆನ್ನನ್ನು ಬಾಗಿಸಿ ನಿಂತ ಬಗೆಯನ್ನು ಕಾಣುವಾಗ ಆಶ್ಚರ್ಯವೇ ಕಾಣ್ತಾ ಇದೆ. ಆದರೂ ನಿನಗೊಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದೇನೆ. ಹಿಂದಿನವರೆಗಿನ ಬದುಕಲ್ಲ, ಮತ್ತೊಮ್ಮೆ ಹಿಂದಿನ ಬದುಕನ್ನೇ ಬದುಕಬೇಕು ಅಂತಾದ್ರೆ ಸೀತೆಯನ್ನು ಮರಳಿಯನ್ನ ಗೊಪ್ಪಿಸು, ಎನ್ನ ಚರಣಕ್ಕೆ ನಿನ್ನ ಶಿರವನ್ನು ಚಾಚು, ಕ್ಷಮೆಯನ್ನು ಕೊಡ್ತೇನೆ, ಬದುಕು ಸುಸಂಗ. ಬಿಚ್ಚಿನ ಸಿರಿಯು ತನಗಿನ್ನುಂಟು ನಿಳೆಯ ನಂದನೆಯ ನಿನ್ನೊಡನೆ ಅವಗೆ ಅಂತಿದನೆ ಗಿರಿಜಾವರಣ ಬಂಟನೆ ತಾನೆಂದ ಗೊತ್ತಿರುವ ರಸಕಂತ. ಸೀತೆಯನ್ನು ನಿನಗೊಪ್ಪಿಸಬೇಕೆ? ಖಂಡಿತವಾಗಿಯೂ ಒಪ್ಪಿಸಲಾರೆ. ಸರಣಿ ಕೆಳಯನಾನು ಸರಿ, ಸರ್ವತಾ ಸೀತೆಯನ್ನು ಕೊಡೆ. ಆಮೇಲೆ ಏನು? ವಿಭೀಷಣನನ್ನು ನಾನು ಮನ್ನಿಸಬೇಕು? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಒಂದು ವೇಳೆ ನಿನಗೆ ನಾನು ಈ ರೀತಿ ಒಪ್ಪಿಸಿದೆ ಎಂದಾದರೆ ಗಿರಿಜಾವರಣ ಭಟ್ಟ ಏನಯ್ಯ ಶರಣ ಅನ್ನನ ಮಾತು ನಿಧಾನಿಸಿದೆಯೋ ಮನದು ನಾನೆಷ್ಟು ಕೇಳಿದರು ಕೇಳಾನೀತನು ಬುದ್ಧಿ ಶೂನ್ಯವಲ್ಲವೇ ಜಗದಿ. ನಿನ್ನ ಅಣ್ಣನಿಗೆ ಬದುಕುವುದಕ್ಕೆ ಹಲವಾರು ಅವಕಾಶವನ್ನು ಈ ಮೊದಲು ಕಲ್ಪಿಸಿದ್ದೆ, ಈಗಲೂ ಕಲ್ಪಿಸಿಕೊಟ್ಟೆ. ಆದರೆ ನಾನು ಸಾವನ್ನಾದರೂ ಕೂಡ ಸ್ವಾಗತಿಸುತ್ತೇನೆ ಅಂತ ನಿಂತ ಬಗೆಯನ್ನು ಕಾಣುವಾಗ ಆಶ್ಚರ್ಯವೇ ಕಾಣುತ್ತದೆ. ಶಾಸ್ತ್ರದಿಂದ, ವೇದದಿಂದ, ನ್ಯಾಯಗಳಿಂದ ಅಥವಾ ಪುರಾಣ ಇತಿಹಾಸ ಜ್ಞಾನಗಳಿಂದ ಕಂಗೊಳಿಸಿದ ರಾವಣ ಇಂದು ಮಾತ್ರ ಧೂರ್ತನಾಗಿ ಒಬ್ಬ ಮೂರ್ಖರಾಗಿ ಬುದ್ಧಿ ವೈಕಲ್ಯವನ್ನು ಹೊಂದಿದವರ ಹಾಗೆ ವ್ಯವಹರಿಸ್ತಾ ಇದ್ದಾನೆ. ಈಗ ನಿನ್ನಲ್ಲಿ ಕೇಳುವುದು ಏನಯ್ಯ ವಿಭೀಷಣ, ನಿನ್ನ ಅಣ್ಣನ ಮಾತು ಈತ ಬದುಕಬೇಕು ಅಂತ ಉಂಟೋ ಅಲ್ಲ ಸಾವೇ ರಾಮಚಂದ್ರಮ, ಇಂತಹ ಅಧರ್ಮಿ ನನ್ನ ಅಣ್ಣ ಎಂಬುದಾಗಿ ಹೇಳುವುದಕ್ಕೆ ನಾಚಿಕೆ ಆಗ್ತಾ ಇದೆ ಸ್ವಾಮಿ. ಇವನು ಬದುಕಬಾರದು, ಇವನ ಎದೆಗೆ ಬಾಣವನ್ನ ಹುಡಬೇಕು. ಯಾಕದು? ಈ ಹಿಂದೆ ನಂದಿಯಿಂದ ದೊರೆತಂತಹ ಶಾಪ. ಆದಷ್ಟು ಬೇಗ ಇವನು ಅದೇ ಮಾಡಿ. ಅದನ್ನು ಹೇಳಿದ್ಯಾ? ಹೇಳಿದ್ದೆ. ಜನ್ಮ ಸಾರ್ಥಕ ಆಯ್ತು. ಸಾಯುವವನಿಗೆ ಯಾವ್ದು ಹೇಳಿದ್ರಿ? ಸಾರುವಷ್ಟು ಸಾರಿದ್ದೇನೆ, ಅವನು ಕೇಳಲಿಲ್ಲ. ಇಲ್ವಲ್ಲ? ಹಾಗಾದ್ರೆ ಶಾಪಕ್ಕೆ ಇದು ಸರಿಯಾದ ದಾರಿ ಆಯ್ತು. ವಿಶೇಷ ಶಾಪ ತೆಗೆದಿದ್ದೇನೆ, ಎದೆಗೆ ಪ್ರಯೋಗಿಸಿದ ಕಲಿದ್ದೇನೆ. ತೆರಳಲು ಇತ್ತರು ಸುರರು ಮಳೆಗರದರಾಗ ಮಂಗಳಮೂರ್ತಿ ಕೋದಂಡ ರಾಮನ ಶರಣಕಿ ಜಯ ಜಯ ವ್ಯವಹಾರ ಮಾಡಿದ್ದೇನೆ, ಇಂದು ಅನೇಕ ಬಾರಿ ಆಡಿದ್ದೇನೆ. ರಾಮೋ ವಿಗ್ರಹವಾನ್ ಧರ್ಮ, ಧರ್ಮವನ್ನು ಅತಿಕ್ರಮಿಸಿ ನನ್ನ ವ್ಯವಹಾರವೇ ಇಲ್ಲ. ಧರ್ಮದ ನಡೆಯಿಂದಲೇ, ಧರ್ಮದ ಬದುಕಿನಿಂದಲೇ ನಾ ಸಾಗಿದ್ದೇನೆ. ಅಧರ್ಮಿಯಾಗಿ ಮೆರೆದಾಡಿದ ರಾವಣನ ಹನನವಾದ ಕಾಲಕ್ಕೆ ಸುಧರ್ಮ ಸಭಾಧ್ಯಕ್ಷನೇ ಮೊದಲುಗೊಂಡು ಭೂಮಳೆಯನ್ನು ಬರೆಯುವುದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಹಾಗಾದ್ರೆ ಇಂತಹ ಪುಣ್ಯತಮವಾಗಿ ಆಗುವುದಕ್ಕೆ ಸಂದರ್ಭದಲ್ಲಿ ನೀವು ನನಗೆ ಸಹಾಯಕರಾಗಿದ್ದೀರಿ.
ಕಪಿಗಡನವೂ ಸಹಾಯವಾಯಿತು. ಮಾತ್ರವೇ ಅಲ್ಲ, ಸರಿಯಾಗಿ ತಿಳಿಯಬೇಕಾದ್ದೇನು, ಲೋಕದ ಆರ್ಥತೆ ಬಂತು ಅಂತಾದಾಗ ಯಾವಾತ ಶಸ್ತ್ರಪಾಣಿಯೋ ಅಥವಾ ತನ್ನ ಭುಜಸಿರಿಯಲ್ಲಿ ಬಲವನ್ನು ಹೊಂದಿದವನು ಅವ ಕೈಕಟ್ಟಿ ಕೂತುಕೊಳ್ಳಬಾರದು. ಅವ ಎದ್ದು ನಿಂತು ಅಧರ್ಮವನ್ನು ಖಂಡಿಸಿ ಧರ್ಮ ಸ್ಥಾಪನೆಗೆ ಮುಂದಾದ ಅಂತಾದ್ರೆ ಆವಾಗ ಎಲ್ಲರೂ ದೀಪಕರಾಗುತ್ತಾರೆ, ಎಲ್ಲರೂ ದೀಪವನ್ನು ಪ್ರಜ್ವಲಿಸುವವರಾಗುತ್ತಾರೆ. ಮಾತ್ರವೇ ಅಲ್ಲ, ನಾನಿಂದು ಅಂತಹ ಧರ್ಮದ ದೀಪವನ್ನು ಪ್ರಜ್ವಲಿಸಿದ ಕಾರಣ ಲೋಕವೆಲ್ಲವೂ ಕೊಂಡಾಡುವುದಕ್ಕೆ ಹತ್ತಿದೆ. ರಘುವಂಶ ದೀಪ ಎನ್ನುವ ಹಾಗೆ ಅಂತವರ ಮಾತನ್ನು ಕೇಳುತ್ತಾ ಸಂತೋಷಗೊಳ್ಳುತ್ತಾ ಇಂತಹ ಪುಣ್ಯತಮವಾದ ಕಥೆಯನ್ನು ಆಡುವುದಕ್ಕೆ ಅನುವು ಮಾಡಿಕೊಟ್ಟ ಸರ್ವರಿಗೂ, ನಾವು ನಂಬಿರುವ ಮಹಾಗಣಪತಿ ದೇವರು, ಕೋದಂಡರಾಮಸ್ವಾಮಿ, ಪಂಚಮುಖಿ ಆಂಜನೇಯ ದೇವರು ಸಕಲ ಸನ್ಮಂಗಲವನ್ನು ಉಂಟು ಮಾಡಿ ಕಾಪಾಡಲಿಂದ ಹಾರೈಸುತ್ತಾ ಕಥಾವಾಗಿ ರಾಮ